ಎಲ್ಲ ಪ್ರೀತಿಯ ವಿದ್ಯಾರ್ಥಿನಿಯರಿಗೆ ನಮಸ್ಕಾರಗಳು. ಪ್ರೀತಿಯ ವಿದ್ಯಾರ್ಥಿನಿಯರೇ, ಬಹಳ ದಿನಗಳ ನಂತರ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಕೆಲಸದ ಒತ್ತಡದಿಂದ ಮಾಡಲಿಕ್ಕೆ ಆಗಿರಲಿಲ್ಲ. ಆದರೆ ಇದು ಹಳೆಗನ್ನಡ ಕಾವ್ಯ ರನ್ನನ ಗದಾಯುದ್ಧ. ಇದನ್ನು ಭಾಳಷ್ಟು ಆಸಕ್ತಿ ವಹಿಸಿ ನಾನು ಮಾಡಿದ್ದೇನೆ. ಸೊ ಇದು ಭಾಳ ನಿಮಗೆ ಮುಖ್ಯವಾದಂಥ ಒಂದು ಪಠ್ಯ. ಈ ಪಠ್ಯದಲ್ಲಿ ಕಡ್ಡಾಯವಾಗಿ ನಿಮಗೆ ಒಂದು 10 ಅಂಕಗಳ ಪ್ರಶ್ನೆಗಳಿಗೆ ಸಹಾಯಕ್ಕಾಗುತ್ತೆ. ಸೊ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೀವು ವೀಕ್ಷಿಸಿ ಇದರ ಉಪಯೋಗವನ್ನು ಪಡ್ಕೊಳ್ಬೇಕಂತ ಹೇಳುತ್ತಾ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಹೌ ಆರ್ ಯು? ಸೊ ಪ್ರೀತಿಯ ವಿದ್ಯಾರ್ಥಿನಿಯರೇ, ಈ BCom 2ನೇ ಸೆಮಿಸ್ಟರ್ನಲ್ಲಿ ವಾಣಿಜ್ಯ ಕನ್ನಡ ಪಠ್ಯಪುಸ್ತಕ ಇದರಲ್ಲಿ ಘಟಕ 1ರಲ್ಲಿ ದುರ್ಯೋಧನ ವಿಲಾಪ ಅಥವಾ ಪ್ರಲಾಪ ಅನ್ನುವಂಥ ಕಾವ್ಯ ಭಾಗವನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಈ ಕಾವ್ಯವನ್ನು ಬರೆದಿರ್ತಕ್ಕಂಥವರು ಕವಿ ಚಕ್ರವರ್ತಿಗಳಲ್ಲಿ ಒಬ್ಬನಾಗಿರ್ತಕ್ಕಂಥ ಕನ್ನಡದ ಶ್ರೇಷ್ಠ ಕವಿಗಳಲ್ಲಿ ರತ್ನತ್ರಯರಲ್ಲಿ ಒಬ್ಬನಾಗಿರ್ತಕ್ಕಂಥ ಕವಿ ರನ್ನ ಅಂತ ಹೇಳ್ತೀವಿ. ಕವಿ ಚಕ್ರವರ್ತಿಯಾದಂಥ ರನ್ನ ಕ್ರಿಸ್ತಶಕ 990 ಇವನ ಕಾಲ. ಜನ್ಮಸ್ಥಳ ಮುಧೋಳ, ಈಗ ನಾವು ಮುಧೋಳ ಅಂತ ಕರಿತೀವಲ್ಲ, ಅವಾಗ ಮುದುವಳಲು ಅಂತೇಳಿ ಕರಿತಾಯಿದ್ರು. ಆ ಮುಧೋಳ ಗ್ರಾಮದಲ್ಲಿ ಈಗ ಇದು ಬೆಳಗಲಿ 500ನಲ್ಲಿ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಜಂಬುಕಂಡಿ ಅಂದರೆ ಜಮಖಂಡಿ, ಈಗ ಅದಕ್ಕೆ ಜಮಖಂಡಿ ಅಂತ ಹೆಸರು ಕರಿತೀವಿ. ಅಂಥ ಒಂದು ಪ್ರಾಂತದಲ್ಲಿ ಈತ ಇದ್ದ. ಈತ ಜೈನ ಧರ್ಮೀಯ, ಅಂದರೆ ಜೈನ ಧರ್ಮದ ಒಬ್ಬ ಕವಿ. ಅಜಿತ ಸೇನಾಚಾರ್ಯರು ಕವಿ ಚಕ್ರವರ್ತಿ ರನ್ನನ ಗುರುಗಳು. ಭಾಳ ಕಷ್ಟಪಟ್ಟು ವಿದ್ಯಾಭ್ಯಾಸವನ್ನು ಮಾಡಿದಂತಹ ರನ್ನನಿಗೆ ಗಂಗಾ ಮಂತ್ರಿ ಚಾವುಂಡರಾಯ ಮತ್ತು ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರೋತ್ಸಾಹ ನೀಡಿ ಬೆಳೆಸ್ತಾರೆ. ಹಾಗೆ ರನ್ನನಿಗೆ ಒಬ್ಬ ರಾಜ ಕೂಡ ಇದ್ದ. ಅಂದರೆ ಒಬ್ಬ ರಾಜನ, ಪ್ರಸಿದ್ಧ ಅರಸನ ಆಸ್ಥಾನದಲ್ಲಿ ಆಸ್ಥಾನ ಕವಿಯಾಗಿ ಸಾಹಿತ್ಯ ಕೃಷಿ ಮಾಡಿದ. ಚಾಲುಕ್ಯ ಚಕ್ರವರ್ತಿ ಅಹಮಲ್ಲ ತೈಲಪ ಹಾಗೂ ಅವನ ಪುತ್ರ ಸತ್ಯಾಶ್ರಯ ಅವನಲ್ಲಿ ಆಶ್ರಯ ಪಡೆದು ಕನ್ನಡ ಸಾಹಿತ್ಯಕ್ಕೆ ವಿಶಿಷ್ಟವಾದ ಕೊಡುಗೆಯನ್ನು ನೀಡಿದ್ದಾನೆ. ಹಾಗೆ ರೇಚಣ್ಣ ಮಾರಯ್ಯ ಈ ರನ್ನನ ಇಬ್ಬರು ಸಹೋದರರು. ಹಾಗೆ ಜಕ್ಕಿ ಮತ್ತು ಶಾಂತಿ ಅಂತಕ್ಕಂಥವ್ರು ರನ್ನನ ಪತ್ನಿಯರು. ತನ್ನ ಮಕ್ಕಳಿಗೆ ಅವನು ರಾಯ ಅನ್ನುವಂಥ ಒಂದು ಹೆಸರನ್ನು ಇಡ್ತಾನೆ. ಮತ್ತೊಂದು ಮಗುವಿಗೆ ಅತ್ತಿಮಬ್ಬೆ ಅಂತ ಹೆಸರನ್ನು ಇಡ್ತಾನೆ, ಯಾಕಂದರೆ ಚಾವುಂಡರಾಯ. ಆಮೇಲೆ ಅತ್ತಿಮಬ್ಬೆ, ಯಾಕಂದರೆ ಅತ್ತಿಮಬ್ಬೆ ಈ ರನ್ನ ಬರೆದಿರ್ತಕ್ಕಂಥ ಕೃತಿಯನ್ನು 1000 ಪ್ರತಿಗಳನ್ನು, ಕೈ ಬರಹವನ್ನು ಬರೆಸಿ, ಹಸ್ತಪ್ರತಿಗಳನ್ನು ಬರೆಸಿ, ನೋಡಿರಿ ಪ್ರಿಂಟ್ ಮಾಡಿಸಿದ್ದು ಬೇರೆ. ಅವಾಗ ಭಾಳ ಕಷ್ಟ ಇತ್ತು, ಮುದ್ರಣ ಮಾಧ್ಯಮ ಇರಲಿಲ್ಲ ಅವಾಗೆಲ್ಲ. ಕೈಯಲ್ಲಿ 1000 ಪ್ರತಿಗಳನ್ನು ಬರೆಸಿ ದಾನ ಮಾಡಿದ್ಲಂತ ಅತ್ತಿಮಬ್ಬೆ. ಆ ಗೌರವಕ್ಕೆ ಮಗಳಿಗೆ ಅತ್ತಿಮಬ್ಬೆ ಅಂತ ಹೆಸರನ್ನು ಕೂಡ ಇಟ್ಟಿದ್ದ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಇಲ್ಲಿ ರನ್ನನ ಸಾಹಿತ್ಯ ಕೃಷಿ 2 ರಂಗದಲ್ಲಿ, ಅಂದರೆ ಒಂದು ಆಧ್ಯಾತ್ಮಿಕ ವಲಯ, ಒಂದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ, ಇನ್ನೊಂದು ಲೌಕಿಕ ಕ್ಷೇತ್ರದಲ್ಲಿ. ಧಾರ್ಮಿಕ ಕೃತ್ಯ ಅಂತೇನು ಕರಿತೀವಲ್ಲ, ಅದರಲ್ಲಿ ಅಜಿತನಾಥ ಪುರಾಣ ಅನ್ನುವಂಥ ಒಂದು ಆಗಮಿಕ ಕಾವ್ಯವನ್ನು ರನ್ನ ಬರೀತಾನೆ. ಹಾಗೆ ಪರಶುರಾಮ ಚರಿತ್ರೆ, ಚಕ್ರೇಶ್ವರ ಚರಿತ್ರೆ, ರನ್ನಕಂದ ಅನ್ನುವಂಥ ಒಂದು ಕೃತಿಗಳನ್ನು ಕೂಡ ಬರೆದಿದ್ದಾನೆ. ಆದರೆ ಅವುಗಳು ನಮಗೆ ಲಭ್ಯ ಇಲ್ಲ. ನಮಗೆ ಲಭ್ಯ ಇರತಕ್ಕಂಥದ್ದು 2: ಅಜಿತನಾಥ ಪುರಾಣ, ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಅಂತೇಳಿ ಈ 2 ಕೃತಿಗಳು ನಮಗೆ ಸಿಕ್ಕಿದಾವೆ. ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯ ಅಂದರೆ ತನ್ನ ಅರಸ ಪುಲಿಕೇಶಿಯನ್ನು ಭೀಮನಿಗೆ ಹೋಲಿಸಿ ಕಾವ್ಯ ರಚನೆ ಮಾಡಿರತಕ್ಕಂಥದ್ದು ಇದರ ವಿಶೇಷತೆ. ರನ್ನನಿಗೆ ಕವಿರತ್ನ, ಕವಿರಾಜಶೇಖರ, ಕವಿಚೂಡಾರತ್ನ, ಉಭಯ ಕವಿ ಎಂಬ ಬಿರುದುಗಳು ಕೂಡ ಇದು. ಈ 2 ಕಾವ್ಯಗಳಲ್ಲಿ, ಅಂದರೆ ಅಜಿತನಾಥ ಪುರಾಣ 12 ಆಶ್ವಾಸಗಳ ಒಂದು ಕಾವ್ಯ ಆಗಿದೆ. ಇದರಲ್ಲಿ 2ನೇ ತೀರ್ಥಂಕರನಾದ ಅಜಿತನಾಥ ಮತ್ತು ಸಗರ ಚಕ್ರವರ್ತಿಯ ಚರಿತ್ರೆಯನ್ನು ಕಾಣ್ತೀವಿ. ಪಂಪ ಆದಿಪುರಾಣ ಅಂತೇಳಿ ಬರೆದ. ಅಂದರೆ ಮೊದಲನೇ ತೀರ್ಥಂಕರರ ಬಗ್ಗೆ ಪಂಪ ಆದಿಕಾವ್ಯ ಆದಿಪುರಾಣ ಅಂತೇಳಿ ಬರೀತಾನೆ. ಅದಾದಮೇಲೆ 2ನೇ ತೀರ್ಥಂಕರರ ಬಗ್ಗೆ ರನ್ನ ಬರೀತಾನೆ. ಈ ಒಂದು ಕೃತಿಗೆ ಅತ್ತಿಮಬ್ಬೆ ಪ್ರೋತ್ಸಾಹ ನೀಡಿದ್ದನ್ನು ರನ್ನ ಭಾಳ ಅಭಿಮಾನದಿಂದ ಗೌರವಪೂರ್ವಕವಾಗಿ ಹೇಳಿಕೊಂಡಿದ್ದಾನೆ. ಹಾಗೆ ಇವನು ಇನ್ನೊಂದು ವಿಶಿಷ್ಟವಾದಂತಹ ಭಾಳ ಪ್ರಸಿದ್ಧಿ ಪಡೆದಿರತಕ್ಕಂತಹ
ಒಂದು ರೀತಿ ಅವನ ಆ ಕಾವ್ಯ ಓದ್ತಾ ಹೋದರೆ ನಾಟಕ ನೋಡ್ದಂಗೆ ಆಗ್ತದೆ ನಮಗೆ. 3D ಫಿಲ್ಮ್ ಅಂತೀವಲ್ಲ ನಾವು, 3D ಫಿಲ್ಮ್ ನೋಡಿದ್ರೆ ಅದಕ್ಕಿಂತ ಅದ್ಭುತ. ಓದ್ಬೇಕಂದ್ರೆ ನೋಡಬಾರ್ದು, ನೋಡಿದರೆ ಕಣ್ಣಿಗೆ ಕಾಣೋದಷ್ಟೇ ಸತ್ಯ. ಓದಿದಾಗ ಕಲ್ಪನೆ ಮಾಡಿಕೊಂಡಾಗ ಏನು ಕಲ್ಪನೆ ಮಾಡ್ಕೊಂತ ಇದೆಲ್ಲದ ನಮ್ಮ ಕಣ್ಣು ಮುಂದೆ ಬರ್ತದೆ. ಅದಕ್ಕೆ ನಮ್ಮ ಮನಸ್ಸಿನ ಬುದ್ಧಿವಂತಿಕೆ ಜಾಸ್ತಿ ಆಗ್ಬೇಕಂದ್ರೆ ನೋಡೋ ಕೆಲಸ ಮಾಡಬಾರ್ದು, ಓದೋ ಕೆಲಸ ಮಾಡಬೇಕು. ಓದಿದಾಗ ನಮ್ಮ ಮನಸ್ಸು ವಿಕಾಸ ಆಗುತ್ತೆ, ಡೆವಲಪ್ ಆಗುತ್ತೆ. ಅದಕ್ಕೆ ರಂದನ ಕಾವ್ಯನ ಓದಿದಾಗ ಮಜಾ ಸಿಗುತ್ತೆ, ಆನಂದ ಆಗುತ್ತೆ, ಕಾವ್ಯಾನಂದ ಆಗುತ್ತೆ. ಅಂಥದ್ದನ್ನು ಇವರನ್ನು ಭೀಮನನ್ನು ತನ್ನ ಚಾಲುಕ್ಯ ದೊರೆ ಇರುವೆ ಬೆಡಂಗನಿಗೆ ಸಮೀಕರಿಸಿ, ಅಂದರೆ ಅವರಿಬ್ಬರಿಗೂ ಹೋಲಿಸಿ ಈ ಕೃತಿ ರಚನೆ ಮಾಡಿದ್ದಾನೆ. ಈ ಗದಾಯುದ್ಧಕ್ಕೆ ಅಥವಾ ಸಾಹಸ ಭೀಮ ವಿಜಯಕ್ಕೆ ವ್ಯಾಸ ಭಾರತ, ವಿಕ್ರಮಾರ್ಜುನ ವಿಜಯ ಯಾರ್ದಿದು? ವಿಕ್ರಮಾರ್ಜುನ ವಿಜಯ ಯಾರು ಬರ್ದಾರೆ? ಪಂಪ ಬರ್ದಾನೆ. ಇದನ್ನು ಯಾರು ಬರ್ದಾರೆ? ಪಂಪ ಬರ್ದಾನೆ. ಪಂಪ ಕವಿ, ಆತನದ ಒಂದು ಕಾವ್ಯ. ಆಮೇಲೆ ಮೂಲ ವ್ಯಾಸರು ಬರೆದಿರ್ತಕ್ಕಂಥ ಸಂಸ್ಕೃತ ಮಹಾಭಾರತ. ಹಾಗೆ ಭಾಸ ಅನ್ನುವಂಥ ಒಬ್ಬ ಸಂಸ್ಕೃತ ಕವಿ ಊರುಭಂಗ ಅಂತೇಳಿ ಒಂದು ಕಾವ್ಯ ನಾಟಕ ಬರ್ದಾನೆ, ಆ ನಾಟಕ. ಹಾಗೆ ಭಟ್ಟನಾರಾಯಣ ಅಂತ ಒಬ್ಬ ಸಂಸ್ಕೃತ ವೇಣಿ ಸಂಹಾರ ಅಂತೇಳಿ ಬರೆದಿದ್ದಾನೆ. ಈ ಎಲ್ಲ ಕೃತಿಗಳನ್ನು ಅಭ್ಯಾಸ ಮಾಡಿ, ಅಧ್ಯಯನ ಮಾಡಿ ಕನ್ನಡದಲ್ಲಿ ಗದಾಯುದ್ಧ ಅನ್ನುವಂಥ ಒಂದು ಕಾವ್ಯವನ್ನು ಬರೆದ. ಸಾಹಸ ಭೀಮ ವಿಜಯ ಅನ್ನುವಂಥ ಒಂದು ಅದ್ಭುತವಾದ ಕಾವ್ಯವನ್ನು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿದ್ದಾನೆ. ಅದು ಇಂದಿಗೂ ಕೂಡ ಪ್ರತಿಯೊಬ್ಬರು ಓದಬೇಕಾದಂಥ ಕೃತಿ. ಅದು ಭಾಳ ಅದ್ಭುತವಾಗೈತಿ, ನಾವು ಅದನ್ನು ಓದಬೇಕು. ಸೊ ಈಗ ನಾವು ಕಾವ್ಯ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಕಥೆಯ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಳೋದು ಭಾಳ ಮುಖ್ಯ. ನಿಮಗೆಲ್ಲ ಮಹಾಭಾರತ ಗೊತ್ತು. ಏನು ನಡೀತೈತಿ ಮಹಾಭಾರತದ ಸಂದರ್ಭದಲ್ಲಿ? ತ್ರೇತಾಯುಗದಲ್ಲಿ ಕುರುಕ್ಷೇತ್ರ ಯುದ್ಧ ನಡೀತೈತಿ, ಕುರುಕ್ಷೇತ್ರ ಮ್ಯಾಚ್ ನಡೀತೈತಿ. ಕುರುಕ್ಷೇತ್ರ ಕಪ್ಪು 2 ಟೀಮ್ ಇರ್ತಾವಂತ ಹೇಳಿದ್ನ. ಒಂದು ಕೌರವರ ಟೀಮು, ಒಂದು ಪಾಂಡವರ ಟೀಮ್. ಈ 2 ಟೀಮ್ನ್ಯಾಗೂ ಭಯಂಕರ ಘಟಾನುಘಟಿಗಳು, ಬ್ಯಾಟ್ಸ್ಮನ್ ಇರ್ತಾರೆ, ಬೌಲರ್ ಇರ್ತಾರೆ. ಅಂದರೆ ಪರಾಕ್ರಮಿಗಳಿರ್ತಾರೆ, ಶೂರರಿರ್ತಾರೆ, ಧೀರರಿರ್ತಾರೆ. ನಿಜವಾಗಿ ಹೇಳ್ಬೇಕಂತಂದರೆ ಯುದ್ಧ ಆಗಿದ್ದಕ್ಕೇ ಇದನ್ನು ನಾವು ಓದಬೇಕಾಗಿತ್ತು. ಈಗ ಯುದ್ಧ ಅನ್ನುವಂಥದ್ದು ಸರ್ವನಾಶದ ಫಲ. ಅದು ಯುದ್ಧ ಆಗೋದ್ರಿಂದ ಮಾನವನಿಗೆ, ಭೂಮಿಗೆ ಒಳಿತಿಲ್ಲ, ಅದು ಹಾನಿನೇ. ಆದರೆ ಮಾಡೋದ್ನಾಗ ಹರುವಾಗೋದಿಲ್ಲ. ಅದು ಯುದ್ಧ ಆದಮೇಲೆ ಹರುವಾಗೋದು. ಇದೇ ವಿಪರ್ಯಾಸ. ಚಾಕು ಒಯ್ತಿ, ಕೈ ಕೊಯ್ಕೊಬೇಡ, ರಕ್ತ ಆಗುತ್ತೆ ಅಂತ ಹೇಳ್ತೀವಿ, ನೋವಾಗುತ್ತೆ ಅಂತ ಹೇಳಿದ್ರೆ ಕೇಳ್ಕೊಂಡು ಅದು ಹೆಂಗಾಗತ್ತೆ ಅಂತ ಕೊಯ್ಕೊಂಬಿಡೋದು. ರಕ್ತವನ್ನು ಸೋರ್ತು ಉರೇಕ್ಸರು ಮಾಡ್ತಲೋ ಹಿಂಗಾಗತ್ತೆ ಅಂತ ಅವಾಗನ್ನ. ಈ ಯುದ್ಧ ಕೂಡ ಹಂಗೆ. ಮಹಾಭಾರತ ಯುದ್ಧ ನಡಿಬಾರ್ದಾಗಿತ್ತು, ನಡೆದೋಗ್ತೈತಿ. ಯಾಕೆ ನಡೀತೈತಿ ನಿಮಗೆಲ್ಲ ಗೊತ್ತೈತಿ. ಪಾಂಡವರಿಗೂ ಕೌರವರಿಗೂ, ಇಲ್ಲಿ ಪಾಂಡವರಿಗೂ ಕೌರವರಿಗೂ ಅಂತೇನಿಲ್ಲ, ಕೌರವರಿಗೆ ಹೊಟ್ಟೆವ್ರಿಗೆ ಜಾಸ್ತಿ. ಪಾಂಡವರು ಪಾಪ ಧರ್ಮಾತ್ಮರು, ನಿಮಗೆಲ್ಲ ಗೊತ್ತೈತಿ. 5 ಮಂದಿ ಇದ್ದರು ಪಾಪ. ಧರ್ಮರಾಯ ಧರ್ಮನೇ, ಭೀಮ ಅವನ ಫಾಲೋವರ್, ಅರ್ಜುನ ಅಣ್ಣ ಹೇಳ್ದಂಗಾಗಲಿ, ನಕಲ ಸಹದೇವ ಇವ್ರು 3 ಮಾಡ್ದಂಗೆ ನಾವು ಪಾಪ. ಅವರು ಈ ಥರದ ಒಂದು ಸಾಧುಗುಣ, ಧರ್ಮಗುಣ, ನ್ಯಾಯಗುಣ ಇರತಕ್ಕಂಥ ಆ ಪಾಂಡವರು ತಮ್ಮ ಪಾಡಿ ತಾವು ಬದುಕ್ತಾ ಇರ್ತಾರೆ. ಏನಾಗಿಬಿಡ್ತದೆ, ಈ ದುರ್ಯೋಧನ, ಮೊದಲಿಂದನೂ ದುರ್ಯೋಧನನಿಗೆ ಪಾಂಡವರ ಮೇಲೆ ಒಂಥರ ಅಸೂಯ ಭಾವನೆ, ಹೊಟ್ಟೆ ಕಿಚ್ಚು. ಅಸೂಯ ಭಾವನೆ ಇಟ್ಕೋಬಾರ್ದು. ಈ ಕಾವ್ಯದ ಉದ್ದೇಶ ಮತ್ತು ಸಂದೇಶ ಸರಿಯಾಗಿ ತಿಳ್ಕೊಬೇಕು ನಾವು. ಭೀಮ ಹಂಗ್ರಿ, ದುರ್ಯೋಧನ ಹಿಂಗ್ರಿ, ಹಂಗೆ ಯುದ್ಧ ಮಾಡಿದ್ರೆ ಹಿಂಗೆ ಮಸ್ತ್ ಐತವ, ಸೂಪರ್ ಐತೆ, ಚಪ್ಪಾಳೆ ಬಡ್ದು ಮನೆಗೆ ಹೋಗೋದಲ್ಲ. ನಮ್ಮಲ್ಲಿ ಏನಿದ್ರೆ ನಮಗೆ ಏನು ಫಲ ಸಿಗ್ತತೆ ಅಂತ ಅರ್ಥ ಇದ್ರು. ಅಸೂಯೆ ಇದ್ದರೆ ದುರ್ಯೋಧನನಂಗೆ ಸರ್ವನಾಶ ಆಗ್ತೀವಿ ಅಂತ ಅರ್ಥ. ಆ ಪಾಠ ಅದು ಒಂದು ಲೆಸನ್, ಅದೊಂದು ನಾಲೆಜ್, ನಮಗೆ ತಿಳುವಳಿಕೆ. ಪಾಂಡವರು ಅಸೂಯೆ ಪಡಲಿಲ್ಲ, ಅವ್ರಿಗೆ ನ್ಯಾಯ ಸಿಕ್ತು, ಅವರು ಪುಣ್ಯ ಮಾಡಿದರು, ಅವ್ರು ಬದುಕಿದ್ರು, ಯುದ್ಧದಲ್ಲಿ ಗೆದ್ದರು. ಇದು ಸಂದೇಶ. ಹಾಗಾದರೆ ಈ ಕೌರವರಿಗೆ ಪಾಂಡವರ ಮೇಲೆ ಯಾವಾಗಲೂ ಅಸೂಯೆ, ಹೊಟ್ಟೆ ಕಿಚ್ಚು, ಬರೀ ಕಿತಾಪತಿ ಕೆಲಸ. ಸಣ್ಣವರಿದ್ದಾಗಲಿಂದ ನನಗೆ ಬಂದುಬಿಡುತ್ತದು. ಮತ್ತಿಬ್ಬರು ನೋಡಿದ್ರೆ ಅಣ್ತಂಬ್ರ ಮಕ್ಕಳು, ಚಿಕ್ಕ ದೊಡ್ಡಪ್ಪನ ಮಕ್ಕಳು ಆಗ್ತಾರೆ. ಎಲ್ಲರೂ ಅಣ್ತಂಬಂದರೆ ಹಂಗೆ ನೋಡಿದಪ್ಪ ಅಂದ್ರೆ ಕುರುವಂಶ ಅಂತ ಹೇಳ್ತೀವಿ.
ಕುರುವಂಶ ಇರೋದೇ ಪಾಂಡವರು ಕೌರವರು ಎರಡೇ. ಆದರೆ ಏನು ಮಾಡ್ತೀರಿ, ಆ ದುರ್ಯೋಧನನಿಗೆ ಅದ್ಯಾಕೋ ಏನು ಗೊತ್ತಿಲ್ಲ, ಪಾಂಡವರ ಕಂಡ್ರೆ ಅಷ್ಟೊಂದು ರೋಷ, ಸಿಟ್ಟು, ಅಸೂಯೆ, ಹೊಟ್ಟೆಕಿಚ್ಚು, ಇವೆಲ್ಲ ಕಾರಣಗಳಿಂದ ಅವರಿಗೆ ಕೊಡಬಾರದ ಕಷ್ಟಗಳನ್ನು ಕೊಡ್ತಿರ್ತಾನೆ. ಆತ ಕಷ್ಟಗಳನ್ನೆಲ್ಲ ಎದುರಿಸಿದ್ರು ಕೂಡ ಪಾಂಡವರು ಪಾಪ ಸುಮ್ಮನೆ ಹೋಗ್ತಿರ್ತಾರೆ. ಹೋಗಲು ಕೂಡ ಏನು ಮಾಡೋದು, ಧರ್ಮರಾಯ ಇರ್ತಾನಲ್ಲ ತಂಗ ಹಂಗೆ ಸುಧಾರಿಸ್ಕೊಂಡು ಹೋಗ್ತಿರ್ತಾನತ್ತ. ಯಾರು ಹೆಂಗಾರಲ್ಲಪ್ಪ ನಮ್ಮ ಪಾಡಿ ನಾವು ಹೋಗೋಣ, ಯಾಕೆ ಕೊಡಿ ಹಿಂಗೆ ಯಾಕೆ ಮಾಡೋಣ ಅಂತೇಳಿ ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಶಕುನಿ ಒಬ್ಬನು ಬಂದು ದುರ್ಯೋಧನದ ಸೇರ್ಕೊಂಬಿಡ್ತಾನೆ. ಅಲ್ಲೇ ಶುರುವಾತು. ಮೊದಲ ಒಗೆತ್ತಿರ್ತಾನೆ, ಸ್ವಲ್ಪ ಗಾಳಿ ಬೀಸಿದ್ರೆ ಏನಂಗೆ ದಗ್ 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 ಅಂದ್ಬಿಡುತ್ತೆ. ಆದ್ರೆ ಹಂಗೆ ದಗ್ ದಗ್ ಅನ್ನ ಮೊದಲ ದುರ್ಯೋಧನನಿಗೆ ಪಾಂಡವರ ಮೇಲೆ ಅಸೂಯೆ ಬೆಂಕಿ ಅನ್ನೋದೈತಿ. ಇವ ಶಕುನಿ ಬಂದು ಓದಕ್ಕೆ ಶುರು ಮಾಡಿದ. ಬರೆಯೋದ ಕೆಲಸ. ಶಕುನಿ ಯಾವಾಗ ಬಂದ, ದುರ್ಯೋಧನನ ಮನಸ್ಸಿನೊಳಗಡೆಗೆ ಸಿಹಿಯಾದ ಮಾತುಗಳನ್ನು ಹೇಳೋದು. ಸಿಹಿಯಾದ ಮಾತುಗಳಂದ್ರೆ ಏನು, ದುರ್ಯೋಧನನಿಗೆ ಅವನ ವ್ಯಕ್ತಿತ್ವಕ್ಕೆ ಎಂಥದಂತ ಅವನಿಗೆ ಗೊತ್ತಾಗ್ಬಿಟ್ಟಿತ್ತು. ಅವನ ವ್ಯಕ್ತಿತ್ವಕ್ಕೆ ಇಷ್ಟ ಆಗುವಂಥ ಮಾತುಗಳನ್ನು ಹೇಳ್ದ. ನ್ಯಾಯ ಇರಲಿ ಅನ್ಯಾಯ ಇರಲಿ ಹೇಳ್ಕೊಂತ ಬಂದು ಪಾಂಡವರನ್ನು ತಡಿಕೇಳೋ ಕೆಲಸ ಮಾಡ್ತಾನೆ. ಪಾಂಡವ್ರನ್ನ ತಡಿಕೊಂಡು ಕೊನೆಗೆ ಪಗಡೆ ಆಟ ಆಡಿದರು. ಪಗಡೆ ಆಟದಾಗ ಶಕುನಿ ಹೇಳ್ತಾನೆ, ಪಾಂಡವರಿಗೆ ಸಿಟ್ಟು ಬರ್ಬೇಕಲ್ಲ ಪಾಂಡವರಿಗೆ. ಯಾರಿಗೆ ಹೊಡ್ಯಾಕ, ದುರ್ಯೋಧನನಿಗೆ ಹೊಡ್ಯಕ್ಕೆ ಸಿಟ್ಟು ಬರ್ಬೇಕಲ್ಲ. ಸುಮ್ಮನೆ ಯಾರಿಗಾರು ಹೊಡಿತಾರನ್ನು ಪಾಂಡವರು. ಅವ್ರನ್ನ ತಡಿಕೊಂಡವರಿಗೆ ಹೋಗಲಿ ಬಿಡ ಅನ್ನೋ ಮಂದಿ ಅವರು. ನೀವು ಸುಮ್ಮನೆ ಹೊಡೆ ಅಂದ್ರೆ ಹೆಂಗೆ ಹೊಡಿತಾರೆ, ಧರ್ಮರಾಯ ಬಿಡ್ಬೇಕಲ್ಲ. ಯಾಕಪ್ಪ ಸುಮ್ಮನೆ ಹೊಡ್ಯಂಗೆ ಆಗ್ಬಿಟ್ರಿ ನೀವು ಮಂದಿ. ಭೀಮಕ್ಕೆ ಕೇಳಿಬಿಡ್ತಾನೆ. ಅದಕ್ಕೆ ಶಕುನಿ ಏನು ಮಾಡ್ತಾನೆ, ಹೆಂಗಾರ ಮಾಡಿ ಇವ್ರನ್ನ ಪಾಂಡವರಿಗೆ ಸಿಟ್ಟು ಬರಂಗೆ ಮಾಡಬೇಕು, ದುರ್ಯೋಧನನ ಮೇಲೆ ಯುದ್ಧ ಆಗಂಗೆ ಮಾಡಬೇಕು. ದುರ್ಯೋಧನ ಸಿಟ್ಟು ಬರಬೇಕು, ದುರ್ಯೋಧನ ಪಾಂಡವರ ಮೇಲೆ ಏರ್ಕೊಂಡು ಹೋಗ್ಬೇಕು, ಇಬ್ಬರು ಹೊಡೆದಾಡ್ಬೇಕು, ದುರ್ಯೋಧನ ಸಾಯ್ಬೇಕು. ಅದು ಬೇಕಾಗಿತ್ತು ಅವನಿಗೆ. ಶಕುನಿ ಅವನಿಗೆ ಬೇಕಾಗಿದ್ದೇ ಅದು. ಯಾಕಂದ್ರೆ ಶಕುನಿಯ ವಂಶವನ್ನು ನಾಶ ಮಾಡಿರ್ತಾನೆ ದುರ್ಯೋಧನ. ಅವನಿಗೆ ಸಿಟ್ಟು ತರಿಸ್ಕೊಳಕ್ಕೆ ಅಲ್ಲಿ ಬಂದಿರ್ತಾನೆ. ಅದು ದುರ್ಯೋಧನಗೆ ಗೊತ್ತಿರೋದು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಸ್ವಾರಸ್ಯಕರವಾಗಿ ಆಸೆ ಹುಟ್ಟಿಸ್ತಿರ್ತಾನೆ ಶಕುನಿ. ಆ ಥರ ಆಯ್ತು ಅಂತ ಮೋಸ ಮಾಡಿ ಪಗಡೆ ಆಟ ಕರೆದ್ರು. ಪಗಡೆ ಆಟದಾಗ ಮೋಸ ಮಾಡಿ ಸೋತರು. ದ್ರೌಪದಿನೂ ಸೋತರು. ಎಲ್ಲ ಸೋತ್ಬಿಟ್ರಿ ನೀನು. ಲಾಸ್ಟಿಗೆಲ್ಲ ಸೋತ ಮೇಲೆ ಇನ್ನೇನು ದ್ರೌಪದಿನ ಇಡುವ ಅಂತ ಹೇಳ್ತಾರೆ ಅವ್ರು. ಧರ್ಮರಾಯ ಹೇಳ್ತಾನೆ, ಹಂಗೆಲ್ಲ ಇಡಕ್ಕೆ ಬರಂಗಿಲ್ಲಪ್ಪ, ನಾವು 5 ಮಂದಿ ಸೋತೀವಲ್ಲ. ದ್ರೌಪದಿ ಮೆಂತಿ ನಿಮ್ಮ ಮೆಂತಿ ಆದ್ರೆ ಏನು ತಿಡ್ರಿ, ಗೆದ್ದು ಬಿಟ್ರೆ ಹೆಂಗೆ ಮಾಡ್ತಾರೆ, ಎಲ್ಲ ವಾಪಸ್ ಕೊಟ್ಬಿಡ್ತೀವಿ. ಆಸೆ ಓಡಿಸಿ ಧರ್ಮರಾಯಿಗೆ ದ್ರೌಪದಿನ ಪಣ ಕೆಟ್ಟು ಆಳಂಗೆ ಮಾಡಿದ್ರು. ಪಣ ಕೆಟ್ಟರು. ಹೋಗಿ ದರ ಎಳ್ಕೊಂಬಂದ್ರು. ದ್ರೌಪದಿನ ಎಳ್ಕೊಂಬಂದ್ರು. ತುಂಬಿದ ಸಭೆಯಲ್ಲಿ ಬಿಸಾಕಿದ್ರು. ದ್ರೌಪದಿ ಪುಣ್ಯದ ಫಲ ಕೃಷ್ಣ ಕಾಪಾಡಿದ. ಇವ್ರು ಅನ್ಕೊಂಡಿದ್ದಂಗೆ ಅದು ಆಗಲಿಲ್ಲ. ಯಾಕಂದ್ರೆ ದ್ರೌಪದಿ ಪರಮ ಪತಿವ್ರತೆ ಮತ್ತು ಶಕ್ತಿವಂತ ಮಹಿಳೆಕ್ಕೆ. ಅಂತ ಆಕಿನ ತಡಿಕೆಣ್ಣಪ್ಪರು ಸುಟ್ಟು ಬುದ್ಧಿ ಆಗ್ತಾರಲ್ಲ, ಅಂಥ ಹೆಣ್ಮಗಳಕ್ಕೆ. ಮತ್ತು ಕೃಷ್ಣ ಅಭಯಾಸ್ತ ಕೊಟ್ಟಿದ್ದ ವರ ಇತ್ತು ಪಾಪ ಅವಳಿಗೊಂದು. ಆ ವರದ ಪ್ರಕಾರ ಅವಳ ದುರ್ಯೋಧನ ಮತ್ತು ದುಶ್ಯಾಸನ ನೀನು ಅನ್ಕೊಂಡಿದ್ದು ಅದಾಗಲಿಲ್ಲ. ಆದರೂ ಕೂಡ ಆ ಟೈಮ್ನೊಳಗಡೆಗೆ ಪಾಂಡವರು ತಲೆ ತೆಗೆಸ್ಕೊಂಡು ಕುಂತ್ಕೊಂಡಿದ್ರು. ಎಲ್ಲ ಮುಗೀತು. ವನವಾಸ ಹೋಗ್ಬೇಕಾಯ್ತು. ವನವಾಸಕ್ಕೆ ಬಂದರು. ಅಲ್ಲಿ 12 ವರ್ಷ ಪಡಬಾರ್ದು ಕಷ್ಟಪಟ್ಬಿಟ್ರು ಪಾಪ. 12 ವರ್ಷ. 1 ವರ್ಷ 1 ತಿಂಗಳಲ್ಲ, 2 ತಿಂಗಳಲ್ಲ, ವರ್ಷ ಅಲ್ಲ, 2 ವರ್ಷ, 12 ವರ್ಷ ಊರು ಬಿಟ್ಟು ಕಾಡಿನಾಗ ಇರ್ಬೇಕಂದ್ರೆ ಹೆಂಗಾಗತ್ತೆ ಮನುಷ್ಯನಿಗೆ. ಅದ್ರಾಗ ಅವಮಾನ ಮಾಡ್ಕೊಂಡು ಮತ್ತು ಅದ್ರಾಗ 108 ಟಾರ್ಚರಲ್ಲಿ ಇವ್ರು ಊರಾಗ ಕಾಡೋದಾದ್ರೆ ಕಾಡಿಗೆ ಹೋಗಿ ಕಾಡಕ್ಕೆ ಶುರು ಮಾಡಿದರು. ಯಾರು? ಕೌರವರು. ಅಲ್ಲೂ 12 ವರ್ಷ ಹೆಂಗೋ ಒಂದು ಮಾಡ್ಕೊಂಡು ದಾಟಿಕೊಂಬಂದರು. 1 ವರ್ಷ ಅಜ್ಞಾತವಾಸ ಮಾಡ್ಬೇಕಂತ ರೂಲ್ಸ್ ಐತಿ. ಅದನ್ನೂ ಮಾಡಿದರು. ಅಲ್ಲಿನೂ ಬಿಡಲಿಲ್ಲ ಇವರು. ಅಲ್ಲಿನೂ ಕಾಡಕ್ಕೆ ಶುರು ಮಾಡಿದ್ರು. ಅಲ್ಲಿಗೂ ಹೆಂಗೋ ಮಾಡಿ ದಾಟಿಕೊಂಡ್ರು. ಲಾಸ್ಟಿಗೆ ಧರ್ಮರಾಯನ ಟೀಮ್ ಬಂತು. ಯಾರ ತಗ? ಕೃಷ್ಣ ತಗ ಬಂತು. ಕೃಷ್ಣ ಪರಮಾತ್ಮ ಪುಣ್ಯಾತ್ಮ, ಇನ್ನು ಆಶೀರ್ವಾದದಿಂದ ಅಜ್ಞಾತವಾಸ ವನವಾಸ ಎಲ್ಲ ಸಕ್ಸಸ್ಫುಲ್ ಮಾಡ್ಕೊಂಬಂದೀವಿ. ಈಗ ಮುಂದಿನ ಹೆಂಗೆ ಹೇಳಂತ. ಇನ್ನೇನಾಯ್ತು ಮತ್ತೆ ಹೋಗೋದು, ಕೇಳೋದು, ಕೊಟ್ರೆ ಎಸಗಳೋದು. ನಿಮ್ಮ ಪಾಡಿ ನೀವು ರಾಜ್ಯಭಾರ ಮಾಡಿ ಅವ್ರ ಪಾಡಿಗೆ ಅವ್ರು ಮಾಡ್ಲಂತ. ಭೀಮನಿಗೆ ಅದು ಬೇಕಾಗಿರಲಿಲ್ಲ. ಅವ್ರು ಕೊಡೋದು ಬೇಡ, ನಾವು ಬಡ್ದಿಸ್ಕೊಳ್ಳೋಣಂತ ಭೀಮ. ಕೃಷ್ಣ ಹೇಳ್ತಾನೆ, ನೋಡಪ್ಪ ಹಂಗೆಲ್ಲ ಮುಂದೆ ಏರ್ಕೊಂಡು ಹೋಗಬಾರ್ದು. ಮೊದಲು ಯಾವಾಗಲೂ ಹಂತಗಳಿರ್ತವೆ. ಸಾಮ, ದಾನ, ಭೇದ, ದಂಡ ಅಂತ ಇರ್ತವೆ ಯಾವಾಗಲೂ. ಅದನ್ನೆಲ್ಲ ಮಾಡಬಾರ್ದು. ಒಮ್ಮೆದೊಮ್ಮೆಲೆ ಹಿಡ್ಕೊಂಬಡ್ಕೊಂಡು ಏನು ಮಾಡಿ ದೊಡ್ಡವ್ರು ಎದಕ್ಕದೀವಿ ನಾವು. ನೀವು ಸುಮ್ಕಿದ್ ಬಿಡ, ನಿಮ್ಮಣ್ಣ ಹೇಳ್ತಾನೆ ಹೆಂಗಾರ ಹಾಳಾಗೋರು ಅಂತ ನಾವು. ಲಾಟಿ ಧರ್ಮರಾಯನ ಒಪಿನಿಯನ್ ತೊಗೊಂಡು ಸೀದಾ ಕೃಷ್ಣ ಸಂಧಾನ ಮಾಡೋಕ್ಕಂತ ತಿಳ್ಕೊಂಡು ಕುರು ಸಾಮ್ರಾಜ್ಯಕ್ಕೆ ಬರ್ತಾನೆ. ಬಂದು ಕೊಳ್ಳೇನೆ ಕೃಷ್ಣಗೂ ಅವಮಾನ ಮಾಡೋಕೆ ನೋಡ್ತಾರೆ ಇವರು.
ದುರ್ಯೋಧನ ಕೃಷ್ಣಗ ಕಟ್ಟಿ ಹಾಕ್ತಾರೆ ಹಗ್ಗ ತೊಗೊಂಡು ಅವ ಪರಮಾತ್ಮಗ ಕಟ್ಟಿ ಹಾಕೋದಂದ್ರೆ ಏನು? ಬಟ್ಟೆಗೆ ಬೆಂಕಿ ಕೆಂಡ ಕಟ್ಟಿದ್ರೆ ನಿಂದಿರ್ತತ ಹಂಗಾಯ್ತು ಅವ್ರದ್ದು. ಆಗಲಿಲ್ಲ. ಏನೇನೆಲ್ಲ ಅವಮಾನ ಮಾಡಿದ್ರು, ಅವನು ಕೃಷ್ಣಗೆ ಅವಮಾನ ಆಗಲಿಲ್ಲ. ಅವನು ಏನೇ ನೆಗೆಟಿವ್ ಮಾಡಿದ್ರು ಎಲ್ಲ ಪಾಸಿಟಿವ್ ಮಾಡ್ಕೊಂಡು ಅವ್ರನ್ನೇ ಬೆಂಡ್ ಮಾಡಿ ಅವ್ರಿಗೆ ಅವಮಾನ ಮಾಡಿ ಕಾಲು ಬಿಡಿಸ್ಕೊಂಬಿಟ್ಟ ಕೃಷ್ಣ. ಆಯ್ತು, ಮುಗೀತು. ಏನು ಕೃಷ್ಣ ಬಂದಿದ್ದು ಅಂತೇಳಿ ಕೇಳ್ತಾರೆ. ಹಿಂಗೆ ಮತ್ತು ಪಾಂಡವರೆಲ್ಲ ಮುಖ್ಯಮಂದಾರ ನೀವು ಹೇಳಿದ ಪ್ರಕಾರ ಅಜ್ಞಾತವಾಸನ ಆಗೈತೆ, ವನವಾಸನ ಆಗೈತೆ, ಮತ್ತು ಅವ್ರಿಗೆ ಬರ್ಬೇಕಾಗಿದ್ದು ಅವ್ರಿಗೆ ಕೊಟ್ಟು ಬಿಡ್ರಿ, ನಿಮಗೆ ಬರ್ಬೇಕಾಯ್ತು ನೀವು ತೊಗೊಳ್ರಿ, ಒಟ್ಟು ಚೆನ್ನಾಗಿರಪ್ಪ. ಅಂಪೇರ್ಶಿಪ್ ಅಲ್ಲ, ಇಬ್ರಿಗೂ ನ್ಯಾಯ ಕೊಡ್ಬೇಕಾಯ್ತು, ಒಟ್ಟು ಚೆನ್ನಾಗಿರಿ ಅಂತೇಳಿ ಧೃತರಾಷ್ಟ್ರನಿಗೆ, ಭೀಷ್ಮಾಚಾರ್ಯರಿಗೆ, ದ್ರೋಣಾಚಾರ್ಯರಿಗೆ ಎಲ್ಲರಿಗೂ ಓಕೆ. ಯಾವುದಪ್ಪ ಮತ್ತು ಅವ್ರು ಕೊಡ್ಬೇಕಾದ್ ಕೊಟ್ಬಿಡ್ಬೇಕು. ಅದು ಹೆಂಗಾಗುತ್ತೆ? ಯಾರು? ದುರ್ಯೋಧನ. ಹೆಂಗಾಗುತ್ತದ? ಅರ್ಧ ರಾಜ್ಯ ಕೊಡೋದಲ್ಲ, 5 ಹಳ್ಳಿಯರ ಕೊಡೋದ್ರ ಕೃಷ್ಣ ಲಾಸ್ಟಿಗೆ 5 ಹಳ್ಳಿ ಅಲ್ಲ 5 ಊರ ಕೊಡೋ ಹೋಗ್ಲತ್ಲಾಗ 5 ಮನೆಯರ ಕೂಡ ಅಲ್ಲ, ಒಂದು ಸೂಜಿಡಷ್ಟು ಕೊಡಲ್ಲಂತ ಎಟ್ಟಿರ್ಬೇಕು. ಒಂದು ಸೂಜಿಡಷ್ಟು ಜಾಗ ಕೊಡೋದಲ್ಲ. ಕೃಷ್ಣಗೆ ಗೊತ್ತಿತ್ತು ಇದು ಹಿಂಗೆ ಆಗತ್ತಂತ ಗೊತ್ತಿತ್ತು. ನಾಳೆ ಮಂದಿ ಅಡಿಕೆಬಾರ್ದು ನೋಡ್ರಿ. ಕೃಷ್ಣ ಒಂದು ಮಾತು ಕೇಳ್ಬೇಕಾಯ್ತು, ಅವ್ರು ಕೊಡ್ತಿದ್ರು. ಹೋಗಿ ಯುದ್ಧ ಮಾಡಿಸೋ ಸರಿ ಏನು ಅಂತ ತಿಳ್ಕೊಂಡು ಮತ್ತೆ ಅವನ ಮೇಲೆ ಬ್ಲೇಮ್ ಮಾಡಬಾರ್ದು ನೋಡ್ರಿ. ಅಂತ ಫಾರ್ಮಾಲಿಟಿಗೆ ಒಂದು ಕೇಳ್ತಾನೆ, ಹಿಂಗೆ ಆಗತ್ತಂತ ಗೊತ್ತಿತ್ತು ಅವ್ನಿಗೆ ಆಲ್ರೆಡಿ ಮೊದಲಿಗೆ. ಆಯ್ತು ಬಿಡಪ್ಪ ದುರ್ಯೋಧನ, ಮತ್ತೆ ಹೆಂಗೆ ಫೈನಲ್ ಆಗಿ ಏನಿಡ್ರಿ ಬರ್ಲೇಳವ್ರು ಯುದ್ಧ ಮಾಡಿ ತಗೊಳ್ಳಿ, ನಿಮ್ಮ ಮನೆ ನಾವೇನು ಮಾಡೋಕ್ಕೆ ಬ್ಯಾಡ್ರಲ್ಲೇ ಸಾಯ್ಬೇಡ್ರಿ ಅಂತ ಹೇಳ್ತೀವಿ. ಇಲ್ಲ ನಾವು ಸಾಯ್ತೀವಿ ಅಂತಂದ್ರೆ ಈಗಾಗಲೇ ತುಂಬೈತೆ ಪಾಪದು ಕೂಡ. ಯಾರ್ದು ತುಂಬಿಡತ್ತೆ. ಈಗೇನಪ್ಪ ಅಂದ್ರೆ ಒಡ್ಯಾದ ಅಷ್ಟೇ ಬಾಕಿ ಐತಿ. ಕ್ಲೈಮ್ಯಾಕ್ಸಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದೆ. ಈಗ ಏನು ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡು ಹೇಳಿ ಕೃಷ್ಣ ಆಯ್ತಪ್ಪ ಹಾಗಾದ್ರೆ ಮತ್ತು ಪಾಂಡವ್ರಿಗೆ ಹೋಗಿ ಹಿಂಗೆ ಹೇಳ್ಬಿಡ್ಲಾ, ಯುದ್ಧ ಮಾಡೋಕೆ ರೆಡಿ ಆಗ್ರಿ ಅಂತ ಹೇಳ್ಬಿಡ್ಲ. ಹೇಳ್ಬಿಡು ಮೊದಲು ಭೀಮಿಗೆ ಹೇಳ್ಬಿಡು. ದುರ್ಯೋಧನ, ಯಾಕಂದ್ರೆ ಅವ್ರಿಬ್ರಿಗೆ ಭಾಳ ಕ್ಲೋಸ್ ಫ್ರೆಂಡ್ಶಿಪ್ ಐತಿ. ಮೊದಲು ಭೀಮ್ ಈ ಥರ ಹೇಳಿದ್ರೆ ಕೃಷ್ಣ ಸ್ಮೈಲ್ ಮಾಡ್ಕೊಂತ ಭಾರಿ ಖತರ್ನಾಕ್ ಕೃಷ್ಣ. ಗೇಮ್ ಹೆಂಗೆ ಮಾಡ್ಬೇಕಂತ ಅವನೇ ಕಲಿಬೇಕು. ಗ್ರೇಟ್ ಪೊಲಿಟಿಷಿಯನ್. ಟೆಕ್ನಿಕ್ ಅಂದ್ರೆ ಟೆಕ್ನಿಕ್. ಅವನಿಗೇನು ಬಂದು ಕೇಳ್ಬೇಕನ್ನೋದು ಅನಿವಾರ್ಯ ಇತ್ತಾನೆ. ಅಲ್ಲಿದ್ದಾನೆ ಕೇಳ್ಬಿಡೋದಾಗಿತ್ತಲ್ಲ, ಯಾರೊಬ್ರು ಕಳಿಸಿ ಮತ್ತು ಕೊಡ್ತಾರೆ ಯುದ್ಧ ಮಾಡ್ಕೊಂಡು ಅಲ್ಲಿದ್ರೆ ಕುದುರೆ ಬಂದ್ಬಿಡಪ್ಪ ಅಂತ ಕೇಳ್ಬೋದಾಗಿತ್ತಲ್ಲ. ನಾಳೆ ಜಗತ್ತಿನಾಗ ಮಾತಾಡಬಾರ್ದು. ಕೃಷ್ಣ ಹಿಂಗೆ ತಪ್ಪು ಮಾಡಿದಂತ ನನ್ನ ಮೇಲೆ ಮಾತಾಡ್ಕೋಬಾರ್ದು. ಆಯ್ತು, ಮುಗಿಸ್ತಾನೆ ಕೆಲಸ ಮುಗಿಸ್ದ. ಆಯಿತು, ಪಾಂಡವರಿಗೆ ಬಂದ ಸಂತರ್ತಾನೆ ಭೀಮ. ಕೃಷ್ಣ ಹೋಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಬಂದಾನ ಏನು ಯುದ್ಧ ಮಾಡ್ಕೊಂಬಂದಾನ ಅಂತ ಅವನಿಗೆ ಟೆನ್ಷನ್. ಯಾಕಂದ್ರೆ ದ್ರೌಪದಿಗೆ ಮಾತು ಕೊಟ್ಟಾನ. ದುಶ್ಯಾಸನ ಹೊಟ್ಟೆ ಸೀಳ್ತಂತೇಳಿ ಮಾತು ಕೊಟ್ಬಿಡೋಣ, ದುರ್ಯೋಧನ ತೊಡಿ ಮಿರಿತಿ ಅಂತೇಳಿ ಮಾತು ಕೊಟ್ಬಿಡ. ಅಕಸ್ಮಾತ್ ಅಡ್ಜಸ್ಟ್ಮೆಂಟಿಂಗ್ ಆದ ಕೂಡ ಕಮಿಟ್ಮೆಂಟ್ ಆದಂಗಲ್ಲ, ಯುದ್ಧನ ಆಗಂಗಿಲ್ಲ. ತೊಡಿ ಮುರಿದ ಹೆಂಗೆ, ದುಶ್ಯಾಸನ ಸಾಯ್ಬಿಡೋದು ಹೆಂಗೆ. ಕೃಷ್ಣ ಏನು ಮಾಡಿದ್ನೆ ಏನಂತ ಅವ್ನು ಟೆನ್ಷನ್ ಮಾಡ್ಕೊಂಡು ಕುಂದ್ಕೊಂಡಿದ್ದ. ಕೃಷ್ಣ ಸಪ್ಪಗೆ ಬಂದಲ್ಲ, ದರ್ಬರೇ ಬಂದ. ಪರಮಾತ್ಮ ಏನಾಯ್ತು? ಏನಿಲ್ಲಪ್ಪ, ಕೆಲಸ ಆಗಲಿಲ್ಲ. ಭಾಳ ಚಲೋ ಅದಂದು ಭೀಮ್, ಮಸ್ತ್ ಮಾಡಿ ಕೃಷ್ಣ. ಇರಲಿ ಭೀಮ, ನಿನ್ನ ಮನಸ್ಸು ನನಗೆ ಅರ್ಥ ಆಗುತ್ತಾ. ಹೋಗೋತ್ನಾಗೆ ಹೇಳ್ಬೇಕಂತ ಮಾಡಿದ್ದೀನಿ ಯುದ್ಧನ ಫೈನಲ್ ಆಗತ್ತಪ್ಪ ಅಂತೇಳಿ. ಅಡ್ವಾನ್ಸ್ ರಿಸಲ್ಟ್ ಹೆಂಗೆ ಬಂದಂತ ನಾಳೆ ನಾನು ಕೇಳಬಾರ್ದು. ಅದಕ್ಕೆ ಈ ಥರ ಇತ್ತು. ಎಲ್ಲ ರೀತಿಯ ಪ್ರಯತ್ನ ಮಾಡಿದವ್ರು ಒಪ್ಪಿಗೆಲ್ಲ ಆಗಾರ ಯುದ್ಧ ರೆಡಿ ಮಾಡಿಕ ರೆಡಿ ಆಯ್ತು ನೋಡ್ರಪ್ಪ. ಯುದ್ಧ ರೆಡಿ ಆಯ್ತು. ಯುದ್ಧ 18 ದಿನದ ಮ್ಯಾಚ್ ಅದು. ಎಷ್ಟು ದಿನದ್ದು? 18 ದಿನದ ಮ್ಯಾಚ್. ಇದು ಭಾರಿ ಮಜಾ ಐತಾ ಇದು ರೂಲ್ಸ್. ಮುಂದೆ ಇದ್ರಾಗ ಸಾರ್ಥತನವ ಕೈಕೊಂಡನಂತೇಳಿ ಒಂದು ಭಾಗ ಬರ್ತದೆ, ಕುಮಾರವ್ಯಾಸ ಬರ್ತದೈತಿ. ಆ್ಯಕ್ಚುಲಿ ಅದು ಹೇಳಿದ ಮೇಲೆ ಇದು ಹೇಳ್ಬೇಕು. ಬಟ್ ಕವಿಗಳ ಕಾಲಘಟ್ಟವನ್ನು ಇಟ್ಕೊಂಡು ಇದನ್ನು ಮೊದಲಿಗೆ ಹೇಳ್ಬೇಕಾಗತ್ತೆ, ಅದನ್ನು ಆನಂತರ ಹೇಳ್ಬೇಕಾಗತ್ತೆ. ಕೃಷ್ಣ ಸಾರಥಿ ಆಗ್ತಾನೆ ಯಾರಿಗೆ? ಅರ್ಜುನನಿಗೆ. ಅದು ಯುದ್ಧ ಆದಮೇಲೆ ಯುದ್ಧದಕ್ಕಿಂತ ಮುಂಚಿತವಾಗಿ ಇದು ಯುದ್ಧ ಆದಮೇಲೆ ಬರ್ತದೆ ಸನ್ನಿವೇಶ. ಇದು ಇರಲಿ, ಈಗ ಇದನ್ನು ತಿಳ್ಕೊಂಡ್ರೆ ಅದನ್ನು ನಾವು ತಿಳ್ಕೊಂತ. ಯುದ್ಧ ನಿರ್ಧಾರ ಆಯಿತು. 18 ದಿನದ ಮ್ಯಾಚು. ಅದ್ರಾಗ ಭಾರಿ ಮಜಾ. ಒಂದು ಟ್ವಿಸ್ಟ್ ಐತೆ ಅದ್ರಾಗ. 100 ವಿಕೆಟ್ ಕೌರವರು, 5 ವಿಕೆಟು ಪಾಂಡವರು. 18 ದಿನದಾಗ ಮುಗಿದ್ಬಿಡ್ಬೇಕು. ಅದು ಹೆಂಗೆ ಮುಗಿಬೇಕಂದ್ರೆ 100 ಮಂದಿ ಒಳಗಡೆಗೆ ಒಬ್ಬನು ಉಳಿದ್ರು ಪಾಂಡವರು ಸೋತಂಗ. ಪಾಂಡವರಲ್ಲಿ ಒಬ್ಬನು ಸತ್ರನು ಕೌರವರು ಗೆದ್ದಂಗ.
5 ವಿಕೆಟ್ ಇಂಪಾರ್ಟೆಂಟು, 100 ವಿಕೆಟ್ ಅವ್ರು 1 ವಿಕೆಟ್ ಉಳಿತಂದ್ರೆ 99 ವಿಕೆಟ್ ಹೋಗಿರ್ತಾವೆ, 1 ವಿಕೆಟ್ ಉಳಿದಿರ್ತಾ ಗೆದ್ದಂಗೆ ಅವರು. ನೋಡ್ರಿ ಹೆಂಗೈತಿ ನಮಜ. ಇವರು 5 ಇರ್ತಾವೆ, 5ರಾಗ ಒಬ್ಬನು ಹೋದ್ನಪ್ಪ ಅಂದ್ರೂ ಪಾಂಡವರು ಸೋತಂಗೆ ಹಾಕವ್ರು ಅವ್ರಿಗೆ. ಇದು ರೂಲ್ಸ್, ಇದು ಯುದ್ಧದ ರೂಲ್ಸ್. ಅದು 18 ದಿನದಾಗ ಮುಗಿಬೇಕು. ಅಕಸ್ಮಾತ್ ಇವು 5 ಮಂದಿ ಹೆಂಗೆ ಅದಾರ, ಅದ್ರಾಗ ಒಬ್ಬನು ಉಳಿದ್ನಪ್ಪ ಅಂದ್ರೆ ಮ್ಯಾಚ್ ಡ್ರಾ ಆದಂಗೆ. ಕೌರವ್ರಿಗೆ ಗೆದ್ದಂಗಲ್ಲ, ಪಾಂಡವ್ರಿಗೆ ಗೆದ್ದಂಗಲ್ಲ. ನಮಗೆ ರಿಸಲ್ಟ್ ಬೇಕು, ಡ್ರಾ ಬೇಡ. ಕೃಷ್ಣ ಬೇಕಾಗಿತ್ತು, ರಿಸಲ್ಟ್ ಬೇಕು, ಡ್ರಾ ಬೇಡ. 18 ದಿನದ ಈ ಯುದ್ಧದಲ್ಲಿ ಓಪನಿಂಗ್ ಬ್ಯಾಟ್ಸ್ಮನ್ ಭೀಷ್ಮಾಚಾರ್ಯರು ಹೋಗ್ತಾರೆ. ಓಪನಿಂಗ್ ಬ್ಯಾಟ್ಸ್ಮನ್ ಅದ್ರಾಗ ಒಂದು ಬರ್ತೈತಿ ಪಂಪ ಸುಳ್ಳು ಪಡೆಯಲಪ್ಪದ ಕಾಣ ಮಹಾಜರಂಗದಳು ಅಂತ ಒಂದು ಬರ್ತೈತೆ. ಅದು ಯುದ್ಧಕ್ಕಿಂತ ಮುಂಚಿತವಾಗಿ ಇನ್ನೇನು ನಾಳೆ ನಾಡ್ದು ಇನ್ನೂ ಸ್ವಲ್ಪ ದಿನದಾಗ ಯುದ್ಧ ಸ್ಟಾರ್ಟ್ ಆಯ್ತಾನಂತ ಅದು ಮೀಟಿಂಗ್ ಹಿಡಿದಿತ್ತು. ಅದು ಬರಬೇಕು. ಈಗಿದು ಅದು ಬೇರೆ ಬೇರೆನೇ ಐತಿ, ಇದು ಬೇರೆ ಬೇರೆ. ಅದಕ್ಕೆ ಇದನ್ನು ಮೊದಲು ಹೇಳ್ಬಿಡುತ್ತೆ, ಅದನ್ನು ಆಮೇಲೆ ಹೇಳ. ಯಾವಾಗ ಯುದ್ಧ ನಿರ್ಧಾರ ಆಯಿತು, 18 ದಿನದಾಗ ಯುದ್ಧ ಮುಗಿಬೇಕು. 18ನೇ ದಿನ ಸೂರ್ಯಾಸ್ತ ಆಗೋದ್ರೊಳಗಡೆಗೆ ಕೌರವರು 100 ಮಂದಿ ಸತ್ತಿರ್ಬೇಕು, ಪಾಂಡವರು 5 ಮಂದಿ ಹಂಗೆ ಉಳಿದಿರ್ಬೇಕು. ಅಂದರೆ ಪಾಂಡವರು ಗೆದ್ದಂಗೆ. ಅಕಸ್ಮಾತ್ ಕೌರವರು ಒಬ್ಬರು ಉಳಿದ್ರೂ ಅದು ಕೌರವರು ಸೋತಂಗಲ್ಲ, ಪಾಂಡವರು ಗೆದ್ದಂಗಲ್ಲ. ಇದು ನಿಯಮ ಆಯಿತು. ಏನಾಗಿಬಿಡ್ತು, 18 ದಿನ ಯುದ್ಧ ನಡೀಬೇಕು. 13 ದಿನ ಪಾಪ ಭೀಷ್ಮಾಚಾರ್ಯ ಕಳಿಸಿಬಿಟ್ರು ಓಪನಿಂಗ್ ಬ್ಯಾಟ್ಸ್ಮನ್. ಭೀಷ್ಮಾಚಾರ್ಯರು ಅವರು 2020 ಆಡ ಅಂತಂದ್ರೆ ಟೆಸ್ಟ್ ಆಡ್ಕೊಂಡು ಕುಂತ್ಕೊಂಡ್ಬಿಟ್ರು. ಹೆಂಗಿರ್ಬೇಕಂತಂದರೆ ಪಟ 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 ಆಡಿಬಿಡ್ಬೇಕು, ರನ್ ಬಂದು ಬಿಡ್ಬೇಕು, ವಿಕೆಟ್ ಬಿದ್ದು ಬಿಡ್ಬೇಕು, ಗೆದ್ದು ಬಿಡ್ಬೇಕು, ಕಪ್ ಹಿಡ್ಕೊಂಬಂದು ಬಿಡ್ಬೇಕು, ಹಂಗಿರ್ತದ. 18 ದಿನದೊಳಗಡೆಗೆ 13 ದಿನ ಭೀಷ್ಮಾಚಾರ್ಯ ಒಂದೊಂದು ಆಡ್ಕೊಂಡು ಕುಂತಾರ. ಅರ್ಜುನ ಈ ಕಡೆಗೆ ಇಬ್ಬರು ಆಡ್ಕೊಂತ ಕುಂತ್ಕೊಂಡ್ಬಿಟ್ರ. ಅದು ಟೆಸ್ಟಕ್ಕಿನ ಹತ್ತಾಗಿ ಹೋಗಿಬಿಡ್ತದೆ. ಇದು ಹೆಂಗಪ್ಪ. ಮತ್ತು ಲಾಸ್ಟಿಗೆ ಕೃಷ್ಣಗ ಐಡಿಯಾ ಹೊಳಿತೀವಿ. ಹಿಂಗಾದ್ನಪ್ಪ ಅಂದ್ರೆ 18 ದಿನದಾಗ ಯಾವಂದ್ರೆ ಒಬ್ಬನ ಸಾಬೇಕಲ್ಲ. ಇವನು ಫಸ್ಟ್ ಬ್ಯಾಟ್ಸ್ಮನ್ನೇ ಭೀಷ್ಮ. ಇವನು ಆದಮೇಲೆ ದ್ರೋಣ ಅದನ, ಕರ್ಣ ಅದನ, ಭೀಮ ಅದನ, ಇನ್ನು ಭಾಳ ಮಂದಿ ಅದಾರ. ಇವ್ರನ್ನೆಲ್ಲ ಮುಗಿಸೋಕೆ ಬೇಕಾಗತ್ತೆ. ಹೆಂಗಾರ ಮಾಡಿ ಭೀಷ್ಮನ ಎತ್ತಿ ಬಿಡ್ಬೇಕಂತೇಳಿ ಕೃಷ್ಣ ಡಿಸೈಡ್ ಮಾಡಿದ. ನೋಡ್ರಿ ಕೃಷ್ಣ ಯಾವಾಗ ಕೃಷ್ಣ ಡಿಸೈಡ್ ಮಾಡ್ದ, ಬಡ ಬಡ ಒಂದು ವೈಡ್ ಬಾಲ್ ಹಾಕಿದ. ಯಾರಿಗೆ? ಭೀಷ್ಮ. ಆ ಶಿಖಂಡಿ ಇರ್ತತ್ತಂತ ಭೀಷ್ಮಗೆ, ಅದರಿಂದನೇ ಸಾವು. ಯಾಕಂದ್ರೆ ಭೀಷ್ಮ ಏನು ಮಾಡಿಬಿಟ್ಟಿರ್ತಾನ, ಸ್ವಯಂವರದ ಒಳಗಡೆಗೆ ಸ್ವಯಂವರದಾಗ ಗೆದ್ದು ಬಿಡ್ತಾನ. ಆಕಿ ಭೀಷ್ಮನ ಮದುವೆ ಆಗ್ಬೇಕಂತ ಆಕೆ ಅನ್ಕೊಂಡಿರ್ತಾಳ. ಆದ್ರೆ ಭೀಷ್ಮ ಅವರಪ್ಪಗೆ ಮದುವೆ ಮಾಡಿಸ್ಬಿಡ್ತಾನೆ. ಆಕೆ ನಾಳೆ ಅರ್ಥ ಆಗುತ್ತಿಲ್ಲ. ಸ್ವಯಂವರ ನಡೆದಿರ್ತತೆ. ಸ್ವಯಂವರ ನಡೆದಾಗ ಈಗ ಭೀಷ್ಮಗೆ ಯುದ್ಧ ಮಾಡಿ ಅದರ ಗೆದ್ದನಂತಂದ್ರೆ ಯಾರು ಮದುವೆ ಆಗಬೇಕು? ಭೀಷ್ಮನೇ ಮದುವೆ ಆಗಬೇಕು. ಭೀಷ್ಮ ಗೆದ್ದು ಬಂದ ಇದು ಒಂದು ರೀತಿಯ ಸಂಕೀರ್ಣ ಸಂದರ್ಭವನ್ನು ಭೀಷ್ಮ ಎದುರಿಸಬೇಕಾಗ್ತದೆ. ಅಲ್ಲಿ ಆಕೆ ಭೀಷ್ಮನ ಮದುವೆ ಆಗ್ಬೇಕಂತ ಆಕೆ ಮನಸ್ಸು ಸಂಕಲ್ಪ ಮಾಡಿಬಿಟ್ಟಿರ್ತಾಳೆ. ಭೀಷ್ಮ ಇವನು ಗೆದ್ದು ಮನೆಗೆ ಬರೋದ್ರೊಳಗಡೆಗೆ ಅವರಪ್ಪ ಹೇಳ್ತಾನಿಲ್ಲ, ಇಂತಾನ ಸಮುದ್ರ ತೀರದಲ್ಲಿ ಹಿಂಗೆ ವಾಯುವಿಹಾರ ಮಾಡ್ಬೇಕಾದಾಗ ಇಂತ ನೋಡಿದ್ದೆ ನಾನು, ಆಕೆನ ಮದುವೆ ಆಗ್ಬೇಕು ಅನ್ಕೊಂಡು ಇವನು ಗೆದ್ದು ಬಂದಿದ್ದೆ ಆಕೆನ. ಭೀಷ್ಮ ತಣ್ಣಗಾದ. ಮಗ ಮದುವೆ ಮಾಡಿಕೇಳೋ ವಯಸ್ಸಿನಾಗ ಮಗ ನೋಡಿ ಬಂದಿದ್ದು ಹುಡುಗಿನ ಅಪ್ಪಗೆ ಮದುವೆ ಮಾಡಿಸೋ ಪ್ರಸಂಗ ಬರ್ತದೆ. ಆಯ್ತು, ಭೀಷ್ಮ ಹೋಗಿ ನೀನು ನನ್ನನ್ನು ಮದುವೆ ಆಗಂಗಿಲ್ಲ, ನಮ್ಮಪ್ಪನ ಮದುವೆ ಆಗ್ಬೇಕಂತ ಬೆಂಕಿ ಎತ್ಬಿಡ್ತಾ ಹೆಣ್ಮಗಳು. ಇಲ್ಲಿಟ್ಟರು ನೋಡೋದೊಬ್ರು, ಯುದ್ಧ ಮಾಡೋದೊಬ್ರು, ಮದುವೆ ಆಗೋದು ಇನ್ನೊಬ್ರಿಗೆ. ಏನು ತಿಳ್ಕೊಂಡ್ರಿ? ಜಾತ್ರೆ ಒಳಗೆ ಗೊಂಬೆ ಬಿಡ್ರಿ. ಹೆಂಗೆ ತಿಳಿತಾ ಒಂದು ಹೆಣ್ಮಗಳು ಭಾವನೆ ಏನಂತ ಅರ್ಥ ಆಗೋದಲ್ಲ. ನಿಮ್ಮ ಅಪ್ಪನ ಮದುವೆ ಮಾಡಿ ಕಣಕ್ಕೂ ಸ್ವಯಂವರ ನೀನು ಮಾಡ್ಬೇಕು. ನಿಮ್ಮ ಅಪ್ಪನ ಕಳಿಸ್ಬೇಕಾಯ್ತು ಸ್ವಯಂವರಕ್ಕೆ. ನೀನು ಯಾಕೆ ಬಂದು ಗೆದ್ದೆ? ಸಿಟ್ಟು ಬಂದ್ಬಿಡುತ್ತೆ ಹೆಣ್ಮಗಳಿಗೆ. ಅವ ಹೋಗ್ಬಿಟ್ಟ. ಆ ಹೆಣ್ಮಗಳಿಗೆ ಭಾಳ ದುಃಖ ಆಗತ್ತೆ. ಮತ್ತು ತಂದೆ ವಯಸ್ಸಿನ ಮದುವೆ ಆಗ್ಬೇಕಂದ್ರೆ ಮತ್ತು ಯಾರಿಗಾರು ದುಃಖ ಆಗಲ್ಲ. ಶಾಪ ಹಾಕ್ಬಿಡ್ತಾಳಕ್ಕೆ. ಭೀಷ್ಮ ನೀನೇನು ಪೌರುಷದಿಂದ ಬಂದ ನನಗೆ ಗೆದ್ದಲ್ಲ, ಆ ಪೌರುಷವನ್ನು ನಾನು ನಾಶ ಮಾಡ್ತಾ ಇದ್ರೆ ನನ್ನ ಹೆಸರು ಅಲ್ಲ ಅಂತ ತಿಳ್ಕೊಂಡು ಹೇಳ್ಬಿಟ್ಟು ನಿನ್ನನ್ನು ಹೆಣ್ಣು ಅಲ್ಲದ ಗಂಡು ಅಲ್ಲದ ರೂಪದಾಗ ಬಂದು ನಿನ್ನ ಸೋಲತ್ತ ಅಂತ ಹೇಳ್ತಾರೆ.
ಆ ರೀತಿ ಹೇಳಿ ಶಾಪ ಕೊಟ್ಟ ಮೇಲೆ ಅಲ್ಲಿವರೆಗೂ ನಿನ್ನ ಸಂದರ್ಭಕ್ಕಾಗಿ ಕಾಯ್ತಾ ಇರ್ತದೆ. ಶಿಖಂಡಿಯಾಗಿ ಕಾಯ್ತಾ ಇರ್ತದೆ. ಶಿಖಂಡಿಯಾಗಿ ಕಾಯ್ತಾ ಇತ್ತ. ಕೃಷ್ಣಗೆ ಒಮ್ಮೆದಮೇಲೆ ಫ್ಲಾಶ್ ಆಯ್ತು ನೋಡ್ರಿ. ಓಹೋ, ಭೀಷ್ಮನ ಹೆಂಗೆ ಹೊಡಿಬೇಕಪ್ಪ, ಭೀಷ್ಮನ ಸೋಲ್ಸೋಕ್ಕಾಗೋದಲ್ಲ, ಭೀಷ್ಮನ ಅಷ್ಟು ಸುಲಭವಾಗಿ ಸೋಲ್ಸೋಕ್ಕಾಗೋದಲ್ಲ. ಅರ್ಜುನಿಗೆ ಏನಲ್ಲ, ಒಂದು ಟ್ಯಾಕ್ಟ್ರಿ ಬಾಣ ತೊಗೊಂಡ್ಬಿಟ್ರು ಅರ್ಜುನ ಭೀಷ್ಮನ ಸೋಲ್ಸೋಕ್ಕಾಗೋದಲ್ಲ. ಅದು ಒಂದು ಅಸ್ತ್ರ ಅವನು. ಸೀದಾ ಕೃಷ್ಣ ಶಿಖಂಡಿ ಎಲ್ಲಿದ್ದೀವಾ ಅಂದ್ಬಿಟ್ಟು ದನ್ನನ ಬಂದ್ಬಿಡ್ತು ನೋಡ್ರಿ. ಅದು ಕಾಯಕ್ಕೆ ಕುಂತ್ಕೊಂಡಿತ್ತ ಮೊದಲ. ಸೀದಾ ಬಂದು ಅರ್ಜುನ ರಥ ನಿಂತ್ಕೊಂಡ್ಬಿಡ್ತು. ನಿಂತ್ಕೊಂಡ ತಕ್ಷಣ ಕೃಷ್ಣ ನೋಡಲ್ಲಿ ಭೀಷ್ಮ ಯುದ್ಧ ಮಾಡೋಕೆ ಕುಂತ ನಮ್ಮ ದೇಶ ಸೇಡಿ ತರಿಸ್ಕೊಂಡು ಅವ್ರು ಎಲ್ಲಿ ಹೋಗಿತ್ತು ಇಟ್ಟತನ ಬಿಡ ಬಾಣ ಅಂತೇಳಿ. ಯಾವಾಗ ಶಿಖಂಡಿ ಬಂದು ನಿಂತ್ಕೊಂಡ್ಬಿಡ್ತು. ಭೀಷ್ಮ ಗಾಬರಿಯಾಗಿ ಏನಿದು ಕೃಷ್ಣ, ನಂದೇನಿಲ್ಲಪ್ಪ, ನಾನೇ ಯಾಕೆ ಕೂಲಮ್ಮರ ಯಾಕೆ ಬಂದಾಳ, ನೀವು ಬಾರಿ ನನಗೆ ಬಂದ್ಬಿಡು ನೀನು ಮರೆ, ನೀನಲ್ಲ ಅಕ್ಕಿಗೆ ಹೋಗಿ ಅವತ್ತು ಇದು ಮೋಸ ಮಾಡಿದ್ದು, ಮತ್ತು ಪಾಪ ಅಕ್ಕಿ ತನ್ನ ಸೇಡಿ ತನ್ನ ತಿರ್ಸ್ಕೊಳಕ್ಕೆ ಬಂದಾಳ, ಅದು ನೀನು ಬ್ಯಾಡ್ಲಕ್ಕೆ ನಾವೇನು ಮಾಡೋಕ್ಕೆ ಅಂತ ತಿಳ್ಕೊಂಡು ಹೇಳಿ ಯಾವಾಗ ಶಿಖಂಡಿ ಬಂದು ಬಿಲ್ಲು ಬಾಣ ಹಿಡಿತೈತಿ ಭೀಷ್ಮನಿಗೆ. ಯಾಕಂದ್ರೆ ಅವನು ಎಂಥ ವೀರ ಭೀಷ್ಮ, ಎಂಥ ಪರಾಕ್ರಮಿ. ಅಂಥವನಾಗಿ ಹೆಣ್ಣು ಅಲ್ಲದ ಗಂಡು ಅಲ್ಲದ ರೂಪದ ಇದ್ದವ್ರ ಜೊತೆಗೆ ಯುದ್ಧ ಮಾಡಿ ಮರ್ಯಾದೆ ಕೆಳಕಣ ಚೋಲಲ್ಲ ಅಂತ ತಿಳ್ಕೊಂಡು ಬಿಲ್ಲು ಬಾಣ ಕೆಳಗಾಕ್ಬಿಡ್ತಾನೆ. ಯಾವಾಗ ಬಿಲ್ಲು ಬಾಣ ಕೆಳಗಾಕಿ ನೋಡಿ 13ನೇ ದಿನಕ್ಕೆ ಕೃಷ್ಣ ಅರ್ಜುನ ಚೂಡ್ತಾನೆ. ಅರ್ಜುನ ಬ್ರೆಟ್ ಅಂತಾನೆ. ಕೃಷ್ಣ ಬಿಲ್ಲಿಲ್ಲ ಬಾಣಲಿ ನಿನ್ನ ಕೈ ಆಗ್ಯದಲ್ಲ ಬಿಡ ಬದಲ, ಈಗ ಬಿಟ್ಟಿಲ್ಲ ಅಂದ್ರೆ ಅವ್ನು ಯಾವಾಗ ಸಾಯೋದಲ್ಲ ನೋಡು. ಇನ್ನೂ ಉಳಿದ್ರೆ 4 ದಿನ ಉಳ್ದೈತಿ, ಇನ್ನೂ 4 ಮಂದಿ ಅದಾರ, ಅವ್ರನ್ನ ಯಾವಾಗ ತೆಗಿತಾರೆ ಮೊದಲು ಹೇಳ್ಸಿ ಕೇಳಿ ಮೊದಲು ಶಾಣೆ ಬಡ ಮೊದಲು ಬಿಡು. ಬಿಟ್ಟು ನೋಡ್ರಿ ಬಾಣ ಅರ್ಜುನ ಗಿಮ್ಮ 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 ಬಿಟ್ಟ ಬಾಣದ ಮೇಲೆ ಮಲಗಿಸಿದ. 1 ವಿಕೆಟ್ ಬಿತ್ತು. ಆಮೇಲೆ ದ್ರೋಣ ಬಂದು ಅವನು 2 ದಿನ ಬರೀ ಟೆಸ್ಟ್, ಅವನು ಸ್ವಲ್ಪ ಹಂಗೆ 50-50 ಆಡ್ತಾನೆ. ಈತ ಟೆಸ್ಟ್ ಆಡ್ದ 50-50 ಆಡಿದ. ದ್ರೋಣನ್ನು ಸೋಲ್ಸೋದು ಭಾಳ ಕಷ್ಟ ಅಲ್ಲ. ಅವ್ರ ಕೈಗೆ ಇವ್ರು ಕಲ್ತಾರೆ. ಯಾರು ಪಾಂಡವರಕ್ಕೆ ಅವರು ಕಲ್ತಾರೆ. ಇವರು ಗುರುವಿನ ಮೀರ್ಸೋಕ್ಕಾಗ್ತತಾನೆ. ಅದ್ರಾಗ ಅವನು ಎಂಥವು ದ್ರೋಣ. ಅರ್ಜುನಗೂ ದ್ರೋಣಗ ನಡೀತು 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 ಭಯಂಕರ ನಡೀತದ. ಅವನೇನು ಸೋಲೋ ಲಕ್ಷಣ ಕಾಣಲಿಲ್ಲ. ಕೊನೆಗೆ ಕೃಷ್ಣ ತಲೆ ಕೆಡ್ತೀವಿ, ಹಿಂಗಾದ್ರೆ ಹೆಂಗಲ್ಲಿದು, ಇನ್ನೂ 2 ದಿನ ಉಳ್ದತ್ತಿ, ಯಾರಿಗಾರ ಒಬ್ರು ಗೆಲ್ಲಿಸ್ಬೇಕು ನಾನು. ಪಾಪು ಏನು ಮಾಡೋದು, ಫ್ಲ್ಯಾಶ್ ಆತವನು. ಧರ್ಮರಾಯ ಹೊಂಟಿದ್ದು ಬಗಲಾಗ, ಧರ್ಮರಾಯ ಬಾಯಿಲ್ಲ ಅಂತ. ಕೃಷ್ಣ ಹೇಳಿ ಕೃಷ್ಣ ಎಲ್ಲಿ ಹೊಂಟು, ಎಲ್ಲಿಗೆ ಹೊಂಟಿದ್ದು ನಾವು, ಮತ್ತು ಆ ಕಡೆ ಯುದ್ಧ ಮಾಡು, ಏನು ಮಾಡೋಕೆ ಒಬ್ಬಡೆ ನಿಂತ್ಕೊ ಬಗಲಾಗ ಸುಮ್ಕೆ ಅವ್ನು ಡೈಲಾಗ್ ಹೊಡಿ ಅಂದ. ಏನು ಹೊಡಿಬೇಕು, ಅಶ್ವತ್ಥಾಮೋ ಹತೋತ ಅಂದ್ಬಿಡು. ಅದಂಗಾಗತ್ತೆ, ಆನೆ ಸತ್ತಾನ ಅವನು. ಅಶ್ವತ್ಥಾಮ ಅಂದ್ರೆ ದ್ರೋಣನ ಮಗ. ಅಶ್ವತ್ಥಾಮ ಸತ್ತಾನ ಅಂತ ಹೇಳಿದ್ರೆ ನಾನು ಪ್ರಾಣ ಬೇಕಾದ್ರೂ ಬಿಡ್ತೇನೆ, ಸುಳ್ಳು ಹೇಳೋದಲ್ಲ ಅಂದ್ರೆ ಧರ್ಮರಾಯ. ಅಪ್ಪ ನೀನು ಸುಳ್ಳು ಹೇಳೋದಲ್ಲ ನನಗೆ ಗೊತ್ತೈತಿ, ನನಗೆ ಗೊತ್ತಿಲ್ಲ ನೀನು ಎಂತಂತೇಳಿ ನೀನು ಬಾಯ ಸುಳ್ಳು ಹೇಳೋದು, ನಾನೇ ಆ ಪಾಪ ಕೋಲ ಅಂತನು ಕೃಷ್ಣ. ಮಾಡೋದು ಹಿಂಗೆ ಅಶ್ವತ್ಥಾಮ ಸತ್ತಾನ ಅಂತ ಹೇಳ್ಬಿಡು. ಅಶ್ವತ್ಥಾಮ ಸತ್ತಾನ ಅಂದ್ರೆ ಯಾರಿಗೆ ದುಃಖ ಆಗುತ್ತೆ, ದ್ರೋಣಾಚಾರ್ಯ ದುಃಖ ಆಗುತ್ತೆ. ಅದ್ರಾಗ ಅಶ್ವತ್ಥಾಮ ಸಾವಿಲ್ಲ, ಮೊದಲೇ ಮತ್ತು ಚಿರಂಜೀವಿ ಅವನು ಸಾವೇ ಇಲ್ಲ ಅವನಿಗೆ. ಅವನು ಸತ್ತಾನಂದ್ರೆ ಅರ್ಥ ಏನು, ಈಗ ಭ್ರಮೆ ಆಗ್ಬಿಡುತ್ತಾ, ಅವ ಬಿಟ್ಬಿಡ್ತಾನೆ ಬಿಡ ಇಟ್ಟ ಹಿಂಗ. ಧರ್ಮರಾಯ ಹೇಳ, ಇಲ್ಲ ಕೃಷ್ಣ ಇಲ್ಲ ನನ್ನ ಕೈಲಿದು ಸಾಧ್ಯವಿಲ್ಲ. ಅಪ್ಪ ಏಳೋ ಮರ ಇರೋದು 2 ದಿನ ಉಳ್ದತ್ತಿ, ಈಗ ಮತ್ತೆ ನಮ್ಗೆ ಟೆನ್ಷನ್ ಇಡಬಾರ್ದೇನು, ಗೆಲ್ಲಬೇಕಾ ಸೋಲ್ಬೇಕಾ. ಅಲ್ಲ ಕೃಷ್ಣ ನಾನು ಇಷ್ಟು ದಿನ ಕಾಪಾಡ್ಕೊಂಡು ಬಂದಿದ್ದು ಧರ್ಮ ನಂದು. ಆಯ್ತಪ್ಪ ನೀನು ಧರ್ಮನೇ, ನಾ ಹೇಳ್ದಂಗಾರೆ ಹೇಳುವಲ್ಲಿ ಅಶ್ವತ್ಥಾಮೋ ಅಥವಾ ಅಷ್ಟೇ. ಅಶ್ವತ್ಥಾಮ ಸತ್ತ, ಆನೆ ಸತ್ತತಿ, ಆನೆ ಸೈಲೆಂಟ್ ಮಾಡಿಬಿಡು, ನೀನು ಸತ್ಯ ಹೇಳ್ದಂಗೆ ಆಕತ್ತಿ. ಅಶ್ವತ್ಥಾಮ ಸತ್ತಾನ, ಅವನ ಕಿವಿ ಕೇಳ್ತತೆ, ಆನೆ ಸತ್ತತಿ ಅಂತ ನಮಗೆ ಕೇಳ್ತತಿ. ಅಲ್ಲಿಗೆ ನಿನ್ನ ಕೆಲಸ ಅಷ್ಟು ಹೇಳಿ ಹೋಗ್ಬಿಡಿ, ಯಾರು ಮಾಡಿಕೆ ನಾವು ಕೇಳೋದ. ಹಿಂಗೆ ಅಂದ್ಬಿಟ್ಟು ನೋಡು ಧರ್ಮರಾಯ ಸುಳ್ಳು ಹೇಳೋದಲ್ಲ ಅಂತ ಎಲ್ಲರಿಗೂ ಗೊತ್ತು. ಧರ್ಮರಾಯ ಅಶ್ವತ್ಥಾಮ ಸತ್ತ ಅಂದ್ರೆ ನನ್ನ ಮಗ ಸತ್ನ. ಬಿಲ್ಲಬಾಣ ಬಿಟ್ಟು ನೋಡ್ರಿ ಕೈ, ಬಿಲ್ಲಬಾಣ ಯಾವ್ಬಿಟ್ಟು ನೋಡು. ಅರ್ಜುನಿಗೆ ಹೇಳ್ತಾನೆ ಕೃಷ್ಣ, ಅರ್ಜುನ ಬಿಡಾಟ ಕೃಷ್ಣ ಏನಿದು ಗುರುಗಳವ್ರಿ, ಮತ್ತು ಗುರುಗಳು ಯುದ್ಧ ಮಾಡಿ ಚಂದಕ್ಕೆ ಬಂದೇನು, ಅವೆಲ್ಲ ಸೆಂಟಿಮೆಂಟ್ ಇಟ್ಕೊಳಕ್ಕೆ ಹೋಗ್ಬಾರ್ದು. ಈಗ ಆತ ಬಿಲ್ಲಬಾಣ ಬಿಟ್ಬಿಡೋಣ, ಕೈಗೆಲ್ಲ ಏನೆಲ್ಲ ಬಿಡು, ದನ ಬಿಟ್ಬಿಡು. ಬಿಟ್ಟು ನೋಡ್ರಿ ಹೆಟ್ ಅರ್ಜುನ ಬಾಣ ಬಿಟ್ಟ, ದ್ರೌಪದಿ ಅಣ್ಣ ಬಂದು ರುಂಡ ಕಡ್ಕೊಂಡು ಎತ್ಕೊಂಡು ಹೋಗ್ಬಿಟ್ಟು ದ್ರೋಣ ಸತ್ತು. ಕಾರಣ ಒಬ್ಬನು ಉಳಿದಿರ್ತಾನೆ, ಅವನು 17 ದಿನಕ್ಕೆ ಬರ್ತಾನೆ ಪಾಪ. ಲಾಸ್ಟ್ ಡೇ 2020 ಅದು. ಕರ್ಣಂದು ಪಾಪ ಪರಿಸ್ಥಿತಿ ಹಂಗೆ, ಅವನಿಗೆ ಎಲ್ಲ ಕಡೆಯಿಂದ ಒತ್ತಡಗಳದಾವ.
ಭೂಮಿ ತಾಯಿ ಸಿಟಿಗೆ ಎದ್ದು ಬಿಡಾಳ, ಗುರುಗಳು ಸಿಟಿಗೆ ಎದ್ದು ಬಿಟ್ಟಾರ, ಒಂದು ಆಯಾಳ ಅವ್ರ ಅವ್ವ ಸಿಟಿಗೆ ಎದ್ದು ಬಿಟ್ಟಾಳ, ಶಾಪಗಳು ಬೇರೆ. ಅದ್ರಾಗ ಅವನು ಸಾರಥಿ ಅಂತವನದನ. ಕರ್ಣನ ಸಾರಥಿ ಯಾರು ಗೊತ್ತಾ? ಶಲ್ಯ ಮಹಾರಾಜ. ಆಗಲೇ ಸ್ವಲ್ಪ ಕ್ಲಾಶ್ ಆಗಿಬಿಟ್ಟಿರ್ತೈತಿ, ಯುದ್ಧ ಅವ್ರನ್ನೂ ಫೀಲ್ಡಿಗಿನ್ನು ಪಿಚ್ಚಿಗೆ ಬಂದಿರಂಗಿಲ್ಲ, ಅವ್ರು ಸ್ಟೇಡಿಯಮಿಗೆ ಬಂದಿರಂಗಿಲ್ಲ, ಅಲ್ಲೇ ಕ್ಲಾಶ್ ಆಗಿಬಿಟ್ರೆ, ಜಗಳ ಆಗಿಬಿಟ್ಟಿರ್ತಿ ಇಬ್ಬರಿಗೆ. ಯಾಕಂದರೆ ಕರ್ಣನ ಜಾತಿ ಸೂತ ಜಾತಿ ಅಂತ ಅವನಿಗೆ ಗೊತ್ತೈತಿ, ಶಲ್ಯ ಅಂತ ಶ್ರೇಷ್ಠ ಜಾತಿ. ದುರ್ಯೋಧನಿಗೆ ಹೇಳ್ತಾನೆ, ಏಯ್ ದುರ್ಯೋಧನ, ನಾನು ಏನು ತಿಳ್ಕೊಂಡು ಈ ಸೂತ ಜಾತಿನ ನಾನು ಸಾರಥಿ ಆಗಬೇಕಾ, ಮರೀದೇನು ಅಂತ ತಿಳ್ಕೊಂಡು ಹೇಳ್ದಾಗ ದುರ್ಯೋಧನ ಹೇಳ್ತಾನ, ಜಾತಿ ನೋಡಬೇಡ, ಅವ್ನ ಪರಾಕ್ರಮ ನೋಡು. ನೀ ಆಯ್ತು ನಿನ್ನ ಅನ್ನ ತಿಂದ ನಾನು ಒಂದೇ ಕಾರಣಕ್ಕೆ ಇವನು ಸಾರಥಿ ಆಗ್ತಂತೆ. ಅವನು ಅಲ್ಲಿ ಬೇಸರ ಮಾಡ್ಕೊಂಡು ರಥಕ್ಕೆ ಬಂದಿರ್ತಾನ. ಮತ್ತು ಬೇಸರ ಮಾಡ್ಕೊಂಡು ರಥ ಹೆಂಗೆ ಓಡಿಸ್ತಾರೆ? ಯುದ್ಧ ಮಾಡೋರಿಗಿಂತ ಮುಖ್ಯವಾಗಿ ರಥ ಓಡಿಸೋರು ಭಾಳ ಮುಖ್ಯ. ಯಾಕಂದ್ರೆ ಕೃಷ್ಣ ಸಾರಥಿ ಆಗಿದ್ದಕ್ಕೆ ಅರ್ಜುನ ಗೆದ್ದಿದ್ದ. ಅದನ್ನು ತಿಳ್ಕೊಬೇಕು ನಾವು ಫಸ್ಟಿಗೆ. ಕರ್ಣನ ರಥ ಬಂತು, ಅರ್ಜುನ ರಥ ಬಂತು, ಇಬ್ಬರು ಈಕ್ವಲ್ ಅದಾವ, ಇಬ್ಬರು ಈಕ್ವಲ್ ಫೈಟಿಂಗು. ಏನು ಮಾಡ್ತೀರ? ಅವ್ನು ಹಂಗೆ ಇವ್ನು ಹಿಂಗೆ ಬುಡ್ಡ ಲಾಸ್ಟಿಗೆ ಕರ್ಣನ ಶೌರ್ಯಕ್ಕೆ ಕೃಷ್ಣ ತಲೆಬಾಗಿ ಬಿಡ್ತಾನೆ. ಎಂಥ ಪರಾಕ್ರಮ ಕರ್ಣ! ಅಬ್ಬಾ, ನಮ್ಮ ಅರ್ಜುನನಿಗೆ ಹೇಳ್ಬೇಡ ಅವನ ಮುಂದೆ. ನೋಡ್ರಿ ಎಂಥ ಮಾತು. ಅಳಿಯ ಅರ್ಜುನಿಗಿಂತ ಕರ್ಣ ಶಬಾಷ್ ಅಂತನಂದ್ರೆ ಅವನಲ್ಲಿ ಎಂಥ ಒಂದು ಗುಣವನ್ನು ನೋಡಿರ್ತಾನೆ. ಯಾರು? ಅರ್ಜುನ. ಆದರೆ ಈಗ ಯಾರು ಗೆಲ್ಲಿಸ್ಬೇಕಾಗಿತ್ತು? ಪಾಂಡವ್ರನ್ನ ಗೆಲ್ಲಿಸ್ಬೇಕಾಗಿತ್ತು. ಆಯ್ತು, ಭೂಮಿತಾಯಿ ಕುಸ್ತು ಬಿಡ್ತು, ರಥ ಸೆಗೆ ಬಿದ್ದು ಬಿಡ್ತು. ಇವ ಶಲ್ಯ ಸಾರಥಿ, ಇವನು ತನಗೆ ತಿಳಿದ ರಥ ಹೊಡ್ಯಕ್ಕೆ ಕುಂದ್ಬಿಟ್ಟ. ಅವ್ನು ಹೇಳಿದ್ರೆ ರಥ ಹೊಡಿವಲ್ಲ, ಇವನು ಹಿಂಗೆ ಅವನಂಗೆ. ಇನ್ನು ಬಿಲ್ಲು ಬಾಣ ಬಿಡೋ ಹೊತ್ನಾಗ ಪರಶುರಾಮ ಶಾಪ ಕೊಟ್ಟಿದ್ದ ಪಾಪ ಯಾರಿಗೆ? ಕರ್ಣ. ಯಾಕಂದ್ರೆ ಸುಳ್ಳು ಹೇಳಿ ವಿದ್ಯೆ ಪಡ್ಕೊಂಡಿದ್ನಲ್ಲ, ಅವನಿಗೆ ವಿದ್ಯೆಗೆ ಮಂತ್ರನೇ ನೆನಪಾಗ್ತಾಯಿಲ್ಲ ಪಾಪ. ಎಲ್ಲದ ನೋಡ್ಕೊಂಡು ಅಷ್ಟೊಳಗಡೆಗೆ ಅವ್ರವ್ವ ಮತ್ತು ಇಂದ್ರನಪ್ಪ ಬಂದು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು. ಅವರು ಬಂದು, ನೋಡಪ್ಪ ನನ್ನ ಮಗ ಸಾಯಬಾರ್ದಂತ ಹೊರ ತೊಗೊಂಡು ಹೋಗ್ಬಿಟ್ಟಿದ್ಲು. ಯಾರು ಸಾಯಬಾರ್ದು? ಅರ್ಜುನ ಸಾಯಬಾರ್ದಂತ ಹೊರ ತೊಗೊಂಡು ಹೋಗ್ಬಿಟ್ಟಿದ್ಲು. ಕವಚ ಕುಂಡಲಗಳನ್ನು ಅರ್ಜುನನಪ್ಪ ಬಂದು ತೊಗೊಂಡು ಹೋಗ್ಬಿಟ್ಟಿದ್ದ. ನೋಡಪ್ಪ ನನ್ನ ಮಗ ನೀನು ಸಾಯಬಿಡಬಾರ್ದು, ನೀನು ಕವಚ ಕುಂಡಲಗಳು ಕೊಟ್ಬಿಡು, ಏನಾರ ಮಾಡ್ಕೊಂಬಿಡು. ಏನು ಉಳಿದಿಲ್ಲ ಈಗ ಅಂತ ಸುಮ್ಕೆ ದೇಹ ಅಷ್ಟೇ ಉಳ್ದದ್ದು. ಆದರೂ ಯುದ್ಧ ಮಾಡಿ ಗೆಲ್ತಂತ ಹೇಳೋಗಿದ್ದ. ಆ ಟೈಮ್ನಾಗ ಅರ್ಜುನ ಕರ್ಣನಿಗೆ ಬಾಣ ಬಿಟ್ಟು ಅವನು ಸಂಹರಿಸ್ತ. 18ನೇ ದಿನ ಇನ್ನೇನು ಪ್ರಾರಂಭ, ಸೂರ್ಯೋದಯ ಆಯಿತು. ಕೌರವರು 99 ಮಂದಿ ಸತ್ತಾರ. ಗುರುಗಳು ಪಿತಾಮಹರು ಎಲ್ಲರೂ ಸತ್ತಾರ. ಯಾರ್ಯಾರ್ಯಾರ್ಯಾರ್ಯಾರ್ಯಾರ್ಯಾರು ಒಬ್ಬೊಬ್ಬರು ಉಳಿದಿಲ್ಲ. ಇವನು ಒಬ್ಬನ ಉಳ್ದಾನ ಪಿಶಾಚಿ ಉಳ್ಕೊಂಡು. ಯಾರು? ದುರ್ಯೋಧನ. ಅದು ಭೀಷ್ಮಾಚಾರ್ಯರು ಇನ್ನೂ ಮರಣವನ್ನು ಅಪ್ಪಿಲ್ಲ, ಇಚ್ಛಾಮರಣೆ. ಅವ್ರಿಗೆ ಯಾವಾಗ ಸಾವು ಬೇಕು ಅನಿಸುತ್ತಾ ಆವಾಗ ಸಾವು ಅಂತ ನೆನೆಸಿದ್ರೆ ಅವಾಗ ಅವ್ರಿಗೆ ಮರಣ ಬರ್ತದೆ. ಅಲ್ಲಿವರೆಗೆ ಬರೋದಲ್ಲ, ಬದುಕಿದ್ರಿ ನಾವು. ಭೀಷ್ಮಾಚಾರ್ಯರು ಭೇಟಿ ಆಗಬೇಕೀಗ. ಭೀಷ್ಮಾಚಾರ್ಯನ ಭೇಟಿಯಾಗ ಹೋಗ್ಬೇಕೀಗ. ಯಾಕಂದ್ರೆ ಅವನಿಗೊಂದು ಸಂದೇಶ ಬರ್ತೈತೆ. ನೀನು ಪಾಂಡವರ ವಿರುದ್ಧ ಯುದ್ಧ ಮಾಡೋದಕ್ಕಿಂತ ಮುಂಚಿತವಾಗಿ ಭೀಷ್ಮಾಚಾರ್ಯರನ್ನು ಭೇಟಿಯಾಗಿ ಅವರ ಸಲಹೆಯನ್ನು ಪಡೆದುಕೊಂಡು ಆಮೇಲೆ ನೀನು ಅವ್ರು ಹೇಳ್ದಂಗೆ ಮಾಡಬೇಕು ಅಂತ ಒಂದು ಸಂದೇಶ ಬರುತ್ತೆ. ಆಯಿತು, ಆ ಸಂದೇಶವನ್ನು ಪಾಲನೆ ಮಾಡೋದಕ್ಕಂತ ತಿಳ್ಕೊಂಡು ಹೇಳಿ ದುರ್ಯೋಧನ ಭೀಷ್ಮಾಚಾರ್ಯರನ್ನು ಭೇಟಿಯಾಗಲಿಕ್ಕೆ ಆ ರಣರಂಗದಲ್ಲಿ ಹೋಗ್ತಾ ಇರ್ತಾನೆ. ಕುರುಕ್ಷೇತ್ರ ರಣರಂಗದಲ್ಲಿ ಹೋಗ್ತಾ ಇರಬೇಕಾದ್ರೆ ನಾವು ದುರ್ಯೋಧನನ ಒಂದು ವ್ಯಕ್ತಿತ್ವ ನೋಡೀವಿ. ಅವನು ಕಠೋರ ಮನಸ್ಸಿನವನು, ಕಲ್ಲಿನಂಥ ಮನಸ್ಸಿನವನು, ಹಠವಾದಿ, ಛಲ. ಅವನಿಗೆ ಛಲ ಭಾಳ ಮುಖ್ಯ. ಎಂಥ ಛಲ ಅಂತಂದರೆ ಒಂದು ಕಡೆ ಮಾತು ಬರ್ತೈತೆ, ನೆಲಕ್ಕಿರುವೆನೆಂಬಗೆದರೆ ಛಲಕ್ಕಿರುವೆನೆಂ. ಈ ಮಾತು ನಿಜಕ್ಕೂ ಆ ದುರ್ಯೋಧನನ ಛಲವನ್ನು ನಮಗೆ ತೋರಿಸ್ತದೆ. ರನ್ನ ಭಾಳ ಸುಂದರವಾಗಿ ಕಾವ್ಯವನ್ನು ಕಟ್ಟಿಕೊಟ್ಟಿದ್ದಾನೆ. ಸೊ ಪ್ರೀತಿಯ ವಿದ್ಯಾರ್ಥಿನಿಯರೇ, ಗಮನಿಸಬೇಕು ನೀವು. ನಾನು ರನ್ನ ಕವಿಯ ಗದಾಯುದ್ಧ ದುರ್ಯೋಧನ ವಿಲಾಪದಲ್ಲಿ
ಇನ್ನು ಮುಂದೆ ಪಠ್ಯ ನಿಮಗೇನು ಆಯ್ದ ಕಾವ್ಯ ಭಾಗವನ್ನು ಕೊಟ್ಟಿದ್ದಾರಲ್ಲ ಅದನ್ನು ನಾನು ಮುಂದಿನ ತರಗತಿಗಳಲ್ಲಿ ನಿಮಗೆ ಪದ್ಯವನ್ನು ಅದರ ವಿವರಣೆಯನ್ನು ಅರ್ಥವನ್ನು ವಿಸ್ತರಣೆ ಮಾಡ್ತಾ ಬರ್ತೀನಿ, ವಿವರಣೆ ಕೊಡ್ತಾ ಬರ್ತೀನಿ. ಯಾಕೆ ಇದನ್ನೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ಒಂದು ಪೂರ್ವ ಮಾಹಿತಿ ಇರಲಿ ಅನ್ನುವಂಥ ಉದ್ದೇಶಕ್ಕಾಗಿ ರನ್ನನ ಒಂದು ಪರಿಚಯ ಮತ್ತು ಗದಾಯುದ್ಧದ ಈ ಏನು ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಸಂದರ್ಭವನ್ನು, ಜೊತೆಗೆ ದುರ್ಯೋಧನನವರೆಗೂ ಏನು 18ನೇ ದಿನ ಗದಾಯುದ್ಧ ನಡೆಯುತ್ತಲ್ಲ, ಆ 18ನೇ ದಿನದ ಗದಾಯುದ್ಧಕ್ಕಿಂತ ಪೂರ್ವದಲ್ಲಿ 17 ದಿನಗಳ ಕಾಲ ಯಾರ್ಯಾರನ್ನ ಹೇಗೆ ಸೋಲಿಸಲಾಯಿತು, ಕೊಲ್ಲಲಾಯಿತು, ಇದನ್ನೆಲ್ಲ ನಾವು ನೋಡ್ತೀವಿ. ಆದರೆ ಈ ದುರ್ಯೋಧನ ಈಗ ಭೀಷ್ಮಾಚಾರ್ಯ ಹೇಳಿದ ಮಾತಿನಂತೆ ಅವನು ಯಾರೋ ಸಂದೇಶ ಬರುತ್ತೆ, ಭೀಷ್ಮಾಚಾರ್ಯನ ಭೇಟಿಯಾಗ್ಲಿಕ್ಕೆ ಹೋಗ್ಬೇಕೀಗ. ಅವನು ಭೀಷ್ಮಾಚಾರ್ಯನ ಭೇಟಿಯಾಗ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಏನೇನು ಅವನ ಕಣ್ಣಿಗೆ ನಡೀತದೆ, ಅವನ ಕಣ್ಣಿಗೆ ಬೀಳ್ತದೆ, ಅದನ್ನೆಲ್ಲ ನಾನು ಒಂದೊಂದಾಗಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪ್ರೀತಿಯ ವಿದ್ಯಾರ್ಥಿನಿಯರೇ, ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.